ಶ್ರೀಗುರುಭ್ಯೋ ನಮಃ. ನಾರಾಯಣಂ ಪದ್ಮಭುವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಾಂತಂ ಗೋವಿಂದಯೋಗೀಂದ್ರಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂತೋಟಕಂ ವಾರ್ತಿಕಕಾರಮನ್ಯಾನ್ ಅಸ್ಮದ್ಗುರೂನ್ ಸಂತತಮಾನತೋಸ್ಮಿ. ಶ್ರುತಿಸ್ಮೃತಿಪುರಾಣಾನಾಮಾಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಗುರುದ್ವಯರಿಗೆ ನಮಿಸಿ ಅನುಮತಿಯನ್ನು ಪ್ರಾರ್ಥಿಸಿ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಇಂದು 78ನೇಯ ಶ್ಲೋಕ ಹೇಳಬೇಕಾದ್ದು. ಸದುಪಚಾರ ವಿಧಿಷ್ವನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ವರಗುಣೇನ ನವೋಢವಧೂಮಿವ. ಭಗವತ್ಪಾದರು ತನ್ನ ಬುದ್ಧಿಯನ್ನು ತಿದ್ದು ಅಂತ ಪ್ರಾರ್ಥಿಸುವಂತಹ ಒಂದು ರೀತಿ ಎಷ್ಟು ಅದ್ಭುತವಾಗಿದೆ ಎನ್ನುವುದನ್ನು ಈ ಶ್ಲೋಕ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ನವೋಢ ವಧೂಮಿವ. ಪ್ರಭೋ ಸ್ವಾಮಿಯೇ, ನವೋಢ ವಧೂಮಿವ. ಹೊಸದಾಗಿ ಮದುವೆಯಾಗಿರುವ ನವೋಢ ಅಂದರೆ ವಧೂಮಿವ. ಮದುವೆಯ ಕನ್ಯೆಯನ್ನೇ ವಧು ಅನ್ನೋದು, ಮದುವೆಗೆ ಇದ್ದಂಥ ವರನನ್ನೇ ವರ ಅನ್ನೋದು. ವಧೂವರ ಶಬ್ದಕ್ಕೆ ವಿಶಿಷ್ಟವಾದ ಅರ್ಥ ಇದೆ. ಹಾಗೆ ಈಗಷ್ಟೇ ಮದುವೆ ಸಿದ್ಧಳಾಗಿರುವಂತಹ ವಧುವನ್ನು ಅವಳ ಬಂಧುಗಳು ಬಾಂಧವರು ಹೇಗೆ ತಿದ್ದುತ್ತಾರೋ ಹಾಗೆ ಆ ರೀತಿಯಲ್ಲಿ ಈ ನನ್ನೊಳಗೂ ಒಂದು ವಧು ಇದೆ, ಅದನ್ನು ತಿದ್ದು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ ಭಗವತ್ಪಾದರು. ತುಂಬ ಸುಂದರವಾಗಿದೆ, ಗಮನಿಸಬೇಕು. ಏನು ಸಾಮಾನ್ಯವಾಗಿ ವಧುವನ್ನು ಯಾವ ರೀತಿಯಲ್ಲಿ ತಿದ್ದುತ್ತಾರೆ? ಸದುಪಚಾರ ವಿಧಿಷು. ಸಾಮಾನ್ಯವಾಗಿ ನಮ್ಮಲ್ಲಿ ಈ ಮದುವೆ ಆದಾಗ ಹೆಣ್ಣೊಪ್ಸೋದು ಅಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಕಡೆಯಲ್ಲೆಲ್ಲ ಇದೆ, ಅದು ಸಾಂಪ್ರದಾಯಿಕವಾಗಿ ನಡೆಯುತ್ತೆ. ಆ ಸಮಯದಲ್ಲಿ ವಧುವಿನ ಮಾತಾಪಿತರು ಪ್ರಾರ್ಥನೆ ಮಾಡ್ತಾರೆ. ನನ್ನ ಮಗಳಿಗೆ ಏನೂ ಗೊತ್ತಿಲ್ಲ, ಹೇಗೋ ನಾವು ಬೆಳೆಸ್ಬಿಟ್ಟಿದ್ದೀವಿ, ಅವಳನ್ನು ನೀನು ಸರಿಯಾದ ರೀತಿಯಲ್ಲಿ ತಿದ್ದುಕೊಂಡು ನೀವು ನಿಮ್ಮ ಸೊಸೆಯನ್ನಾಗಿ ಸ್ವೀಕರಿಸಿ ತಿದ್ದುಕೊಂಡು ಮುಂದೆ ನಡೆಸ್ಕೊಂಡು ಹೋಗಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನೋಡಿ, ಆ ಭಾವನೆ ಈ ಶ್ಲೋಕದಲ್ಲಿ ಭಗವತ್ಪಾದರು ನಮಗೆ ವ್ಯಕ್ತಪಡಿಸ್ತಾರೆ. ಸದುಪಚಾರ ವಿಧಿಷು ಅನುಬೋಧಿತಾಂ. ನೀನು ಈ ಬುದ್ಧಿ ಎಂಬಂತಹ ಭಗವಂತನಿಗೆ ಹೇಳ್ತಾರೆ, ಈ ಕನ್ಯೆಗೆ ಸದುಪಚಾರ ವಿಧಿಷು ಅನುಬೋಧಿತಾಂ, ಅನುಬೋಧನೆಯನ್ನು ನೀಡಬೇಕು, ಅಂದರೆ ಬುದ್ಧಿಯನ್ನು ತಿದ್ದಬೇಕು ಅಂಥವಳು. ನಾವು ಸ್ವಲ್ಪ ಇಟ್ಟು ಹೇಳಿದ್ದೀವಿ, ಏನು ತುಂಬ ಅಸಂಸ್ಕೃತಗಳನ್ನಾಗಿ ಬೆಳೆಸಿಲ್ಲ, ಆದರೂ ಅದಕ್ಕೆ ನಿಮ್ಮ ಬೋಧನೆ ಬೇಕು. ಆಮೇಲೆ ಅಂಥ ಕೆಲವು ವಿಶೇಷಗಳು ತುಂಬ ಚೆನ್ನಾಗಿವೆ ಇಲ್ಲಿ. ಸವಿನಯಾಂ. ಮನುಷ್ಯನನ್ನು ಯಾರನ್ನೇ ಆಗಿರಲಿ, ಹೆಣ್ಣೇ ಇರಲಿ ಗಂಡೇ ಇರಲಿ, ನಾವು ಮೊದಲು ಅಳಿಬೇಕಾದ್ದು ಅವನು ವಿನೀತನೋ ಅವಿನೀತನೋ, ಅಥವಾ ಅವಳು ವಿನಯವಂತಳೋ ಅಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಿದ್ರೆ ಅವ್ರ ವ್ಯಕ್ತಿತ್ವ ಅರ್ಥ ಆಗ್ಬಿಡುತ್ತೆ. ವಿನಯ ಸರ್ವಕ್ಕೂ ಭೂಷಣ, ಶೀಲಂ ಸರ್ವತ್ರ ವೈಧನಂ ಅಂದ ಹಾಗೇನೆ ವಿನಯ ಅನ್ನುವುದು ಎಲ್ಲವುದಕ್ಕೂ ಭೂಷಣ, ಎಲ್ಲ ಬಗೆಗಳಿಗೂ ಭೂಷಣ. ಈ ನನ್ನ ವಧು ಸವಿನಯಾಂ, ವಿನೀತಳಾಗಿದ್ದಾಳೆ. ನಮ್ಮಲ್ಲಿ ಉಪನಿಷತ್ತಲ್ಲೂ ಬರುತ್ತಲ್ಲ. ಆಮೇಲೆ ಇದರಲ್ಲಿ ಶಾಕುಂತಲ ನಾಟಕದಲ್ಲಿ ದುಷ್ಯಂತ ಹೇಳ್ತಾನೆ, ಆ ಮಾತು ಜ್ಞಾಪಕ ಬರುತ್ತೆ. ಇದು ಆಶ್ರಮ ಪದ, ವಿನೀತ ವೇಷೇಣ ಗಂತವ್ಯಂ ಅಂತಾನೆ. ಎಲ್ಲ ಕಡೆ ನುಗ್ಗದಂತೆ ಅಥವಾ ಗೂಳಿ ನುಗ್ಗದಂತೆ ಅಂತ ಕನ್ನಡದಲ್ಲಿ ಕೆಲವೊಮ್ಮೆ ಹೇಳ್ತೀವಲ್ಲ, ಆ ರೀತಿ ಹೋಗೋದಲ್ಲ. ಇದು ಪೂಜ್ಯರ ಸ್ವಾಮಿಗಳ ಆಶ್ರಮ ಸ್ಥಾನ, ಇಲ್ಲಿ ವಿನೀತ ವೇಷದಿಂದ ನಾವು ಹೋಗಬೇಕು ಅಂತ ಹೇಳ್ತಾನೆ. ಅಲ್ಲಿ ಕಣ್ವರ ಆಶ್ರಮಕ್ಕೆ ಬರ್ತಾ ಇದ್ದಾಗ ದುಷ್ಯಂತ ಹೇಳೋ ಮಾತು.
ಹಾಗೆ ಇಲ್ಲಿ ಈ ವಿನಯ ಅನ್ನುವುದು ವಿನಯ ಇದ್ದರೆ ವಿದ್ಯೆ ಅಂತ ನಮ್ಮ ಹಿಂದಿನವರೆಲ್ಲ ಹೇಳೋರು. ವಿನಯ ಯಾರಿಗಿಲ್ವೋ ಅವನಿಗೆ ವಿದ್ಯೆನೂ ಬರಲ್ಲ, ಯಾವುದೂ ಪ್ರಾಪ್ತವಾಗಲ್ಲ. ಅದಕ್ಕಾಗಿ ಮೊದಲನೆಯ ಗುಣವೇ ವಿನಯ. ಈ ನಮ್ಮ ವಧು ಏನಾಗಿದ್ದಾಳೆ? ಸವಿನಯಾಂ, ವಿನಯವಂತಳಾಗಿದ್ದಾಳೆ. ಹಾಗಾಗಿ ವಿದ್ಯೆಗೆ ಬೇಕಾದಂತಹ ಸೂಕ್ತ ಅರ್ಹತೆ ಇವಳಿಗೀಗಾಗಲೇ ಇದೆ ಅಂತ ಹೇಳ್ತಾರೆ. ಸುಹೃದಂ, ಸುಹೃದಂ ವರಗುಣೆ, ಸುಹೃದಂ ಅಂದರೆ ಒಳ್ಳೆಯ ಮನಸ್ಸುಳ್ಳಂಥವಳು ಅಂತ ತಗೋಬೇಕಿಲ್ಲಿ. ವರ ಸಮುಪಾಶ್ರಿತಾಂ, ಸವಿನಯಾಂ ಸಮುಪಾಶ್ರಿತಾಂ, ಮಮ ಸರಿಯಾದ ವ್ಯಕ್ತಿಯನ್ನು ಆಶ್ರಯಿಸಿದಾಳೆ ಇವಳು ಅಂತ ಅರ್ಥ. ಮಮ ಇಮಾಂ ಬುದ್ಧಿಂ, ನನ್ನ ಈ ಬುದ್ಧಿಯನ್ನು ಸಮುದ್ಧರಿಸು ಅಂತ ಕೇಳ್ತಾರೆ. ಅಲ್ಲಿಗೆ ಯಾವುದರಿಂದ ಸಮುದ್ಧರ? ವರಗುಣೇನ. ಅಲ್ಲಿಗೆ ಕೇವಲ ಕನ್ಯೆ ಅಂತ ಇಟ್ಕೊಂಡ್ರೆ ವರನಲ್ಲಿರುವ ಗುಣ ವರಗುಣ ಆಗತ್ತೆ. ಈ ಬುದ್ಧಿ ಎಂಬಂತಹ ಕನ್ಯೆಯನ್ನು ಇಟ್ಕೊಂಡಾಗ ಶ್ರೇಷ್ಠವಾದ ಗುಣ. ಸಾಮಾನ್ಯ ಗುಣಗಳೆಲ್ಲ ಈಗಾಗಲೇ ಅವಳಲ್ಲಿ ಇದೆ, ಅದಕ್ಕೆ ಶ್ರೇಷ್ಠವಾದಂತಹ ಗುಣಗಳನ್ನು ನೀನು ಅನುಗ್ರಹಿಸುವುದರ ಮೂಲಕ ನವೋಢ ವಧೂಮಿವ ಮಮ ಇಮಾಂ ಬುದ್ಧಿಂ ಸಮುದ್ಧರ, ಹೊಸದಾಗಿ ಮದುವೆಯಾದ ಕನ್ಯೆಯಂತೆ ಈ ನನ್ನ ಬುದ್ಧಿ ಎಂಬ ಕನ್ಯೆಯನ್ನು ನೀನು ಉದ್ಧಾರ ಮಾಡು. ನೋಡಿ, ನಮ್ಮ ಎಲ್ಲ ಶಾಸ್ತ್ರಗಳು ಹೇಳೋದೇನನ್ನ, ಉಳಿದವುಗಳೆಲ್ಲ ಅದಕ್ಕೆ ಪೂರಕವಾದವುಗಳು. ಸ್ನಾನ ಇರಬಹುದು, ಉಳಿದ ಶುಭ್ರವಾದ ಬಟ್ಟೆ ಇರಬಹುದು, ಉಳಿದ ಎಲ್ಲವುಗಳು ಕೂಡ ಬಾಹ್ಯ. ಆದರೆ ಆಂತರಿಕವಾಗಿ ನಾವು ಶುದ್ಧರಾಗಿರಬೇಕು. ಆಂತರಿಕ ಶುದ್ಧಿ ಬರೋದು ಯಾವುದರಿಂದ ಅಂದರೆ ಬುದ್ಧಿಯಿಂದಲೇ. ಇದನ್ನು ಶಾಸ್ತ್ರದಲ್ಲಂತೂ, ನಮ್ಮ ವೇದಾಂತ ಶಾಸ್ತ್ರದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀವಿ, ಚಿತ್ತಶುದ್ಧಿ ಅಂತ. ಚಿತ್ತಶುದ್ಧಿಗೆ ಅಂದರೆ ಅದೇ ಮನಸ್ಸು, ಬುದ್ಧಿ, ಇವುಗಳ ಶುದ್ಧಿ. ಅಂತಹ ಈ ನನ್ನ ವಧುವನ್ನು ನೀನು, ಬುದ್ಧಿ ಎಂಬಂತಹ ವಧುವನ್ನು ಉದ್ಧರಿಸು. ಅಂದರೆ ಅರ್ಥ ಏನಿರಬಹುದು? ಭಗವತ್ಪಾದರ ಪ್ರಾರ್ಥನೆ ಇದು, ಸಾಮಾನ್ಯರ ಪ್ರಾರ್ಥನೆಯಲ್ಲ. ಆದ್ದರಿಂದ ನನ್ನ ಬುದ್ಧಿಗೆ ಯಾವುದೇ ರೀತಿಯ ಕಳಂಕ ಇಲ್ಲದೆ ಇದ್ದಂತೆ ಮಾಡಿ, ಆ ಬುದ್ಧಿಶಕ್ತಿ ಮುಂದಿನ ತತ್ವಜ್ಞಾನಾದಿಗಳನ್ನು ಗ್ರಹಿಸೋದಕ್ಕೆ ಹೇಗೆ ಸಮರ್ಥವಾಗಬಹುದೋ ಆ ರೀತಿಯಲ್ಲಿ ನೀನು ಪ್ರಭು ಅನುಗ್ರಹಿಸು ಅನ್ನೋದಾಗಿ ಭಗವತ್ಪಾದರು ಈ ಶ್ಲೋಕದಲ್ಲಿ ತುಂಬ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಸದುಪಚಾರ ವಿಧಿಷು ಅನುಬೋಧಿತಾಂ ಸವಿನಯಾಂ ಸುಹೃದಂ ಸಮುಪಾಶ್ರಿತಾಂ, ಒಳ್ಳೆಯ ಮನಸ್ಸನ್ನು ಹೊಂದಿದ್ದವಳು. ಮಮ ಸಮುದ್ಧರ ಬುದ್ಧಿಮಿಮಾಂ ಪ್ರಭೋ ಮಮ ಇಮಾಂ ಬುದ್ಧಿಂ ಸಮುದ್ಧರ. ಯಾವುದರಿಂದ? ವರಗುಣೇನ ನವೋಢವಧೂಮಿವ ಅಂತ ಲೌಕಿಕ ದೃಷ್ಟಾಂತವನ್ನೇ ಕೊಟ್ಟು ಅಲ್ಲಿಗೆ ನನ್ನ ಬುದ್ಧಿಯನ್ನು ತಿದ್ದುಕೊಂಡು ನಿನ್ನ ಭಕ್ತನನ್ನಾಗಿ ಮಾಡಿಕೊಳ್ಳೋದು ಕೂಡ ಭಗವಂತ ನಿನ್ನ ಕೈಯಲ್ಲಿದೆ, ನೀನೇ ಅದಕ್ಕೂ ಅನುಗ್ರಹಿಸಬೇಕು. ನೋಡಿ, ಭಗವಂತನಲ್ಲಿ ಭಕ್ತಿ ಬರೋದಕ್ಕೆ ಭಗವಂತನ ಅನುಗ್ರಹವೇ ಬೇಕು. ಅದಿಲ್ಲ ಅಂತಂದರೆ ಭಗವದ್ಭಕ್ತಿ ಅನ್ನೋದು ಬರೋದಿಲ್ಲ. ಯಾಕೆ ಅಂದರೆ ಇದು ಡಾಂಭಿಕವಾಗಿ ಬರಬಹುದು, ಶೋ ಮಾಡೋದಕ್ಕೆ ಭಕ್ತಿ ಥರ ನಟನೆ ಮಾಡಬಹುದು. ಆದರೆ ಆ ನಿಜವಾದ ಭಕ್ತಿ ಅನ್ನೋದು ಬರಬೇಕಾದ್ರೆ ಭಗವಂತನ ಅನುಗ್ರಹವೇ ಬೇಕು. ಆ ದೃಷ್ಟಿಯಲ್ಲಿ ನನ್ನನ್ನು ಉದ್ಧಾರ ಮಾಡು ಅಂತ ಭಗವತ್ಪಾದರು ಪ್ರಾರ್ಥಿಸ್ತಾರೆ. ಅಂದರೆ ಭಗವತ್ಪಾದರು ನಮ್ಮಿಂದ ಪ್ರಾರ್ಥನೆ ಮಾಡು ಅಂತ ಹೇಳ್ತಾ ಇದ್ದಾರೆ, ಅವ್ರ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನದು, ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಃ ತ್ವತ್ಕ್ರಮಃ ಶಂಭೋ ತೇನ ಕಥಂ ಕಠೋರ ಯಮರಾಡ್ವಕ್ಷಃ ಕವಾಟಕ್ಷತಿ ಅತ್ಯಂತಂ ಮೃದುಲಂ ತ್ವದಂಘ್ರಿಯುಗಲಂ ಹಾ ಮೇ ಮನಶ್ಚಿಂತಯತಿ ಏತಲ್ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ವಿಭೋ,
ಈ ನಿನ್ನ ಪಾದದ್ವಯವನ್ನು ನನಗೆ ತೋರಿಸು, ಹಸ್ತೇನ ಸಂವಾಹಯೇ, ನಾನು ನನ್ನ ಹಸ್ತದಿಂದ ಅದನ್ನು ಒತ್ತುತ್ತೇನೆ ಅಂತ. ಇದು ಸೇವೆ, ನವವಿಧವಾದ ಭಕ್ತಿಯಲ್ಲಿ ಪಾದ ಸೇವೆ ಅನ್ನೋದು ಒಂದಿದೆ. ಅದನ್ನು ಕೇಳ್ತಾರೆ, ಪ್ರಾರ್ಥಿಸ್ತಾರೆ. ಹೇಗಿದೆ ಇದರಲ್ಲಿ ಅಂತಂದರೆ, ನಿತ್ಯಂ, ಯಾವಾಗಲೂ, ನಿತ್ಯ ಅಂತಂದರೆ ಯಾವಾಗಲೂ ಅಂತ ಅರ್ಥ. ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಃ, ಇದೆಲ್ಲವನ್ನು ಭಗವಂತನಿಗೆ ಹೇಳ್ತಾರೆ. ನಿನ್ನ ಪಾದ ಇಂಥದ್ದು, ಯಾವ ರೀತಿ ಇದು ಅಂದರೆ, ಯೋಗಿ ಮನಸ್ಸರೋಜ ದಲ ಸಂಚಾರ ಕ್ಷಮಃ, ಯೋಗಿಗಳ, ಧ್ಯಾನಾಸಕ್ತರಾದಂತಹ ಯೋಗಿಗಳ ಮನಸ್ಸರೋಜ ದಲ, ಅವರ ಮನಸ್ಸೇ ಸರೋಜ, ಸರೋಜ ಅಂದರೆ ಕಮಲ, ಆ ಮನಸ್ಸರೋಜ ದಲ, ಪದ್ಮ ಪತ್ರ ದಳ, ದಳ ಅಂದರೆ ದಳ, ಕನ್ನಡದಲ್ಲಿ ದಳ ಅಂತ ಹೇಳ್ತೀವಿ, ಪ್ಯಾಟಲ್ ಅಂತ ಇಂಗ್ಲೀಷ್ ಶಬ್ದ ಬಳಸ್ತಾರೆ. ಹಾಗೆ ಸರೋಜ ದಲ ಸಂಚಾರ ಕ್ಷಮಃ, ಆ ಯೋಗಿಗಳ ಮನಸ್ಸೆಂಬ ಸರೋಜದ ಕಮಲದ ದಳದ ಮೇಲೆ ಸಂಚರಿಸ್ತಾ ಇರುವಂತಹದ್ದು. ತ್ವತ್ಕ್ರಮಃ, ಅದಕ್ಕೆ ಸಮರ್ಥವಾದ್ದು, ಅದೇ ಕಾರ್ಯವನ್ನು ಮಾಡ್ತಾ ಇರುವಂತಹದ್ದು ನೀನು ಇದುವರೆಗೆ. ಅಂದರೆ ಸದಾ ಯೋಗಿಗಳಾದವರು ತಮ್ಮ ಮನಸ್ಸಿನಲ್ಲಿ ನಿನ್ನನ್ನು ಚಿಂತನೆ ಮಾಡ್ತಾ ಧ್ಯಾನಿಸ್ತಾ ಇರ್ತಾರೆ. ಆ ರೀತಿಯಲ್ಲಿದ್ದವನು ನೀನು, ಅವರ ಮನಸ್ಸಿನಲ್ಲಿ ನೆಲೆಸಿದ್ದವನು ನೀನು. ಶಂಭೋ, ಸಂಬೋಧನೆ. ತೇನ ಕಥಂ ಕಠೋರಯಮರಾಡ್ವಕ್ಷ ಕವಾಟಕ್ಷತಿ. ನೋಡಿ ವಿರೋಧ, ಏನು ವಿರೋಧ? ಇಂಥ ಮೃದುವಾದಂತಹ ಪಾದ ಭಗವಂತನದು. ಆದರೆ ಈ ಪಾದ ಏನು ಮಾಡುತ್ತೆ ಇದು ಅಂತಂದರೆ, ಅತ್ಯಂತ ಕಠೋರವಾಗಿರುವಂತಹ ಯಮರಾಜ, ಯಮರಾಜನ ವಕ್ಷ ಕವಾಟಕ್ಷತಿ. ವಕ್ಷ ಅಂದರೆ ಎದೆ ಭಾಗ, ಅದರ ಕವಾಟವನ್ನು ಭೇದಿಸುತ್ತಂತೆ. ನಮಗೆ ಶಿವನಿಗೆ ಒಂದು ಹೆಸರಿದೆ, ಏನು? ಮೃತ್ಯುಂಜಯ ಅಂತ ಹೆಸರಿದೆ. ಅವನ ನಾಮಗಳಲ್ಲಿ ಮೃತ್ಯುಂಜಯ ಅತ್ಯಂತ ಪ್ರಸಿದ್ಧವಾದ್ದು. ಶಿವಮೃತ್ಯುಂಜಯ ಜಪ ಲೋಕಪ್ರಸಿದ್ಧವಾದ್ದು. ಶಿವನ ಅನುಗ್ರಹವಾದರೆ ಮೃತ್ಯುವನ್ನು ಗೆಲ್ಲಬಹುದು ಅನ್ನೋದು ನಮ್ಮ ಪುರಾಣಾದಿಗಳಲ್ಲಿ, ಶಾಸ್ತ್ರಗಳಲ್ಲಿ ಎಲ್ಲ ಹೇಳ್ಕೊಂಡು ಬಂದಿದ್ದಾರೆ. ಇದಕ್ಕೆ ಅನೇಕ ಕಥೆಗಳು ಇವೆ. ಹಾಗೆ ಇಲ್ಲಿ ಈ ಯಮನ ಈ ಕಠೋರವಾದಂತಹ ಎದೆಯ ಭಾಗವನ್ನು ಒದೆಯುತ್ತಂತೆ ಈ ಶಿವನ ಪಾದ. ಅದಕ್ಕೆ ಅದೇ ಪುರಾಣದಲ್ಲಿ ಇದೆ ಅಂತ ಒಂದು ಇಲ್ಲಿ ಬರೀತಾರೆ, ಮಾರ್ಕಾಂಡೇಯ ಶಿವನ ಅನುಗ್ರಹದಿಂದ ತನ್ನ ಮೃತ್ಯುವನ್ನು ಗೆದ್ದ ಅನ್ನೋದು ಪುರಾಣದಲ್ಲಿ ಇದೆ ಅಂತ. ಆದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಇವತ್ತೆಲ್ಲ ಅದ್ರ ಬಗ್ಗೆ ಸಾಕಷ್ಟು ವಿಚಾರಣೆ ನಡೆಸಿದಾಗ ಪ್ರಸಿದ್ಧವಾದ ಪುರಾಣಗಳಲ್ಲಿ ಆ ಕಥೆ ಏನೂ ಸಿಕ್ಕಿಲ್ಲ. ಅಂತೂ ಅವನು ಶಿವನ ಅನುಗ್ರಹಕ್ಕೆ ಪಾತ್ರನಾಗಿದ್ದ ಅನ್ನುವಂತಹ ಅಂಶ ಸಿಕ್ಕಿದೆ. ಇನ್ನು ಇದೇ ರೀತಿಯ ಕಥೆ ಲಿಂಗ ಪುರಾಣದಲ್ಲಿಯೂ ಒಂದು ಬೇರೆ ಹೆಸರಿನಲ್ಲಿ ಬರುತ್ತೆ, ಶ್ವೇತಕುಮಾರ ಅನ್ನೋ ಹೆಸರಿನಲ್ಲಿ ಬರುತ್ತೆ. ಹೀಗಿವೆ. ಇನ್ನು ಭಾಗವತದ 12 ಸ್ಕಂದದಲ್ಲಿಯೂ ಹೆಸರು ಬೇರೆ ರೀತಿ ಇದ್ದಂತೆ ಒಂದು ವಾಕ್ಯ ಸಿಗತ್ತೆ ಅಂತ ನಾವು ಈ ಇಂಟರ್ನೆಟ್ ಮೂಲಕನೇ ಪ್ರಶಾಂತ್ ಅವ್ರ ಸಹಾಯದಿಂದ ಅದರೆಲ್ಲ ಅವರು ಸಂಶೋಧನೆ ಅವ್ರಿಗೆ ಕೇಳಿದ್ದೆ ಬೆಳಿಗ್ಗೆ. ಯಾಕೆಂದರೆ ಇದು ಈ ಪುರಾಣದಲ್ಲಿ ನಮಗೆ ಸಿಕ್ಕಿಲ್ಲ. ಅದಕ್ಕಾಗಿ ಎಲ್ಲಾದರೂ ಬೇರೆ ಪುರಾಣದಲ್ಲಿ ಇದೆಯಾ ನೋಡೋಣ ಅಂತ ಎನ್ಕ್ವೈರಿ ಮಾಡಿದ್ವಿ. ಇರಬಹುದು, ಎಲ್ಲಾದರೂ ಇರಬಹುದು. ಪುರಾಣ ಅನ್ನೋದು ದೊಡ್ಡ ಸಮುದ್ರ. ಅಂತೂ ಶಿವನ ಅನುಗ್ರಹದಿಂದ ಮಾರ್ಕಾಂಡೇಯ ತನ್ನ ಮೃತ್ಯುವನ್ನು ಗೆದ್ದ ಅನ್ನೋದು ಬರುತ್ತೆ. ಅವನು ಅಲ್ಪಾಯು ಆಗಿದ್ದ ಅಂತೂ ಇನ್ನೊಂದು ಕಡೆ ಬರುತ್ತೆ. ಅವನಿಗೆ ಬ್ರಹ್ಮ ದೀರ್ಘಾಯುಷ್ಯ ಕೊಟ್ಟ ಅನ್ನೋದು ಒಂದು ಕಡೆಯಲ್ಲಿ ಬರುತ್ತೆ ಅಂತ ಅಲ್ಲಿ ಉಲ್ಲೇಖ ಇದೆ ಅಂತ ಹೇಳಿದ್ರು ಅವರು. ಅದು ಇರಬಹುದು. ಅಂತೂ ನಮಗಿಲ್ಲಿ ಸಾಮಾನ್ಯ ನಿಯಮ ಏನು ಅಂದರೆ ಅವನು ಮೃತ್ಯುಂಜಯ. ನಾನು ಅದಕ್ಕೆ ಆ ಶಬ್ದವನ್ನು ಹೇಳ್ಕೊಂಡೆ. ನಮಗೆ ಯಾವುದೇ ರೀತಿಯ ಮೃತ್ಯು ಭಯ ಬಂತು ಅಂತ ಆದರೆ ಮೃತ್ಯುಂಜಯ ಜಪವನ್ನು ಮಾಡಿಸ್ತೀವಿ, ಹೋಮ ಮಾಡಿಸ್ತೀವಿ, ಇದೆಲ್ಲ ಇದೆ. ನನಗೆ ಇನ್ನೂ ಒಂದು ಜ್ಞಾಪಕ ಇದೆ, ಅದು ನಡೆದ ಘಟನೆ ಆದ್ದರಿಂದ ಈ ಸಂದರ್ಭದಲ್ಲಿ ಹೇಳೋದು ತಪ್ಪಿಲ್ಲ. ಈ ಕೊರೋನಾ ಬಂದು ಫಸ್ಟಲ್ಲಿ ಅಮೇರಿಕದಿಂದ ಅಂತ ಅನಿಸುತ್ತೆ ಒಬ್ಬರು ಇಲ್ಲಿಗೆ ಗುಣವಾಗಿ ಭಾರತಕ್ಕೆ ಬಂದು ಫಸ್ಟಲ್ಲಿ ಅವರು ವಿಮಾನದಿಂದ ಕೆಳಗಿಳಿದ ತಕ್ಷಣ ಈ ಟಿ ವಿ ಅವರು ಇರ್ತಾರಲ್ಲ
ಹೋಗಿ ಅವರು ಸಂದರ್ಶನ ಮಾಡಿದ್ರು. ನೀವು ಹೇಗೆ ಗೆದ್ದು ಬಂದ್ರಿ, ನಿಮಗೆ ಭಯ ಆಗಿಲ್ವಾ ಅಂತ ಎಲ್ಲ ಕೇಳಿದ್ರು. ಅವ್ರು 10 ಪ್ರಶ್ನೆ ಕೇಳ್ತಾರೆ, ಎಲ್ಲ ಕೇಳಿದ್ರು. ಅದಕ್ಕೆ ಭಯ ಖಂಡಿತವಾಗಿಯೂ ಆಯಿತು. ಆದರೆ ನನಗೆ ನನ್ನ ಗುರುಗಳ ಉಪದೇಶದ ಮಾಡಿದಂಥ ಒಂದು ಮಾತು ಜ್ಞಾಪಕಕ್ಕೆ ಬಂತು. ಏನಪ್ಪ ಅಂತಂದರೆ, ಏನೇ ವಿಪತ್ತು ಬರಲಿ ಮೃತ್ಯುಂಜಯ ಜಪದ ಪಠನೆ ಮಾಡ್ತಾ ಇರು ಅಂತ ಗುರುಗಳು ನನಗೆ ಹೇಳಿದರು. ನಾನು ಅದನ್ನು ಜಪ ಮಾಡ್ತಾ ಇದ್ದೆ. ಅವ್ರು ಹೇಳಿರೋ ತ್ರ್ಯಂಬಕಂ ಯಜಾಮಹೇ ಈ ಮಂತ್ರವನ್ನೇ ಹೇಳಿದ್ರು. ಇದನ್ನು ನಿರಂತರವಾಗಿ ನಾ ಪಠನೆ ಮಾಡ್ತಾ ಬಂದೆ. ಅದರಿಂದ ನಾನು ಈ ರೋಗದಿಂದ ವಿಮುಕ್ತಿ ಪಡೆದು ಈ ದೇಶಕ್ಕೆ ನಾ ಬಂದೆ ಧೈರ್ಯವಾಗಿ ಅಂತ ಅಂದರು ಅವರು. ಅಲ್ಲಿಗೆ ಈ ಕಾಲದಲ್ಲಿಯೂ ಫಲ ನೀಡಿದೆ, ಇದನ್ನು ನಾವು ಒಪ್ಕೊಳ್ಳೇಬೇಕು. ಹಾಗಾಗಿ ಮೃತ್ಯುಂಜಯನ ಪ್ರಭಾವ ಅತ್ಯದ್ಭುತವಾದ್ದು. ಅದನ್ನು ಇಲ್ಲಿ ಹೇಳ್ತಾರೆ, ಕಠೋರ ಯಮರಾಡ್ ವಕ್ಷಃ ಕವಾಟ ಕ್ಷತಿ. ಅಂತಹ ಯಮ ಅಂದರೆ ಭಯಂಕರ, ಅವನ ಎದೆಯು ಅಷ್ಟೇ ಕಠಿಣವಾದ್ದು, ಕಠೋರವಾದ್ದು. ಅದನ್ನು ಒದೆಯೋದಕ್ಕೆ ಈ ನಿನ್ನ ಮೃದುವಾದ ಪಾದ ಹೇಗೆ ಸಮರ್ಥವಾಯಿತು ಅಂತ ಈ ರೀತಿಯಲ್ಲಿ ಕೇಳ್ತಾರೆ ಭಗವತ್ಪಾದರು. ಅದನ್ನೇ ಮುಂದೆ ವಿವರಣೆ ಮಾಡ್ತಾರೆ. ಅತ್ಯಂತ ಮೃದುಲಂ, ಅತ್ಯಂತ ಕೋಮಲವಾದ್ದು ಯಾವುದು? ತ್ವದಂಘ್ರಿಯುಗಲಂ. ಅಂಘ್ರಿ ಯುಗಲ, ಯುಗಳ ಕನ್ನಡ, ಜೊತೆ ಅಂತ ಅರ್ಥ. ನಿನ್ನ ಪಾದದ ಜೊತೆ ಎನ್ನುವಂಥದ್ದು ಅತ್ಯಂತ ಮೃದುಲಂ, ಅತ್ಯಂತ ಕೋಮಲವಾದ್ದು. ಅಂದರೆ ಇದು ನಮ್ಮಲ್ಲಿ ಏನು ಅಂದರೆ, ಕೋಮಲ ಅಂದರೆ ಏನೋ ಇದೂ ಅರ್ಥ ಕಲ್ಪನೆ ಅಲ್ಲ, ಸೌಂದರ್ಯದ ಒಂದು ಪ್ರತೀಕ ಅದು. ಕೋಮಲತೆ ಅನ್ನೋದು ಕೂಡ ಸೌಂದರ್ಯದ ಒಂದು ಪ್ರತೀಕ. ಮುಂದೆ ಹೇಳ್ತಾರೆ, ಹಾ ಮೇ ಮನಶ್ಚಿಂತಯತಿ. ಹಾ, ಇದು ಉದ್ಗಾರ ಒಂದು ಶಬ್ದ. ನಮ್ಮ ಭಾಷೆಯ ದೃಷ್ಟಿಯಲ್ಲಿ ಹೇಳೋದಿದ್ರೆ ಉದ್ಗಾರ, ಅಯ್ಯೋ ಅಂದಹಾಗೆ ಇಲ್ಲಿ ಮೇ ಮನಶ್ಚಿಂತಯತಿ. ನನ್ನ ಮನಸ್ಸು ಈ ರೀತಿಯಲ್ಲಿ ಯೋಚನೆ ಮಾಡ್ತಾ ಇದೆ, ಚಿಂತನೆ ಮಾಡ್ತಾ ಇದೆ. ಏನು ಅಂದರೆ, ಇಂತಹ ಮೃದುಲವಾದಂತಹ ನಿನ್ನ, ಅದೇ ವಿಚಾರ ಹಿಂದೆ ಹೇಳದ್ದೇನೆ, ಇಂತಹ ಕೋಮಲವಾದ ನಿನ್ನ ಚರಣಗಳು ಆ ಕಠೋರವಾದ ಯಮನನ್ನು ಹೇಗೆ ಒದ್ದಿತು ಅಂತ ಯೋಚನೆ ಮಾಡ್ತಾ ಇದೆ. ಮುಂದೆ ಹೇಳ್ತಾರೆ, ಏತಲ್ಲೋಚನ ಗೋಚರಂ ಕುರು. ಪರಮಾತ್ಮ, ಆ ನಿನ್ನ ಪಾದದ್ವಯವನ್ನು ಲೋಚನ ಗೋಚರಂ ಕುರು, ನನ್ನ ಕಣ್ಣಿಗೆ ಗೋಚರಿಸುವಂತೆ ಮಾಡು. ಯಾಕೆ? ಹಸ್ತೇನ ಸಂವಾಹಯೇ. ನಿನಗಂತಹ ಕಠೋರವಾದ ಕೆಲಸವನ್ನು ಮಾಡಿದೀಯಾ ನೀನು, ಅದಕ್ಕೆ ಇನ್ನು ಎಷ್ಟು, ಇದು ಅವ್ರ ಭಾವನೆ ವ್ಯಕ್ತಪಡಿಸಿದ್ರೆ ತಪ್ಪಲ್ಲ, ಎಷ್ಟು ನೋವಾಗಿರಬಾರ್ದು ನಿನ್ನ ಪಾದಗಳಿಗೆ. ಅಂತಹ ನಿನ್ನ ಪಾದಕ್ಕೆ, ಕೋಮಲವಾದ ಪಾದಕ್ಕೆ ನಾನು ಸಂವಾಹಯೇ, ಪಾದ ಒತ್ತುತ್ತೀನಿ ನಿಂತು ಅಂತ ಪಾದ ಸೇವನಂ ಎನ್ನುವಂತಹ ಭಕ್ತಿಯ ಒಂದು ವಿಧವನ್ನು ಮಾಡ್ತೀನಿ. ಭಗವಂತ, ನಿನ್ನ ಪಾದದ್ವಯವನ್ನು ನನಗೆ ತೋರಿಸು ಅನ್ನೋದಾಗಿ ಅತ್ಯಂತ ಭಕ್ತಿಯಿಂದ ಹೇಳ್ತಾರೆ. ಇದನ್ನು ನಾವು ಅನುಭವಿಸ್ತಾ ಈ ಶ್ಲೋಕ ಹೇಳಬೇಕು. ಈ ಅರ್ಥವನ್ನು ಅನುಸಂಧಾನ ಅಂತ ಶಬ್ದ ಹೇಳ್ತೀವಿ ನಾವು. ಭಗವತ್ಪಾದರ ಶ್ಲೋಕಗಳನ್ನು ಕೇವಲ ಗಿಣಿ ಪಾಠದಂತೆ ಹೇಳಿದರೆ ಅದು ನಮಗೆ ಅಷ್ಟು ರಸ ಕೊಡಲ್ಲ. ಅವರ ಒಂದೊಂದು ಶಬ್ದದಲ್ಲಿಯೂ ವಿಶಿಷ್ಟವಾದ ಶಕ್ತಿ ಇದೆ. ಅದಕ್ಕೆ ಅದರ ಕೊನೆ ಪಕ್ಷ ಸಾಮಾನ್ಯ ಅರ್ಥವನ್ನಾದರೂ ನಾವು ಮನಸ್ಸಿನಲ್ಲಿ ಅದನ್ನೇ ಚಿಂತನೆ ಮಾಡ್ತಾ ಹೇಳಿದ್ರೆ ನಾವು ಆ ಭಗವಂತನ ಪಾದ ಸೇವೆ ಮಾಡಿದಷ್ಟು ಸಂತೋಷ ಆಗುತ್ತೆ. ಇದನ್ನು ನಾವು ಮೊದಲು ಮನಸ್ಸಿಗೆ ತಂದ್ಕೋಬೇಕು. ನೋಡಿ, ನಿತ್ಯಂ ಯೋಗಿ ಮನಸ್ಸರೋಜದಲ ಸಂಚಾರ ಕ್ಷಮಃ ತ್ವತ್ಕ್ರಮಃ. ಅದು ಸಮಸ್ತ ಪದ, ಆದ್ದರಿಂದ ನಿತ್ಯಂ ಬೇರೆ ಮಾಡ್ಕೋಬಹುದು. ಮುಂದಿನವುಗಳನ್ನು ಕ್ಷಮಃ ಅಲ್ಲಿ ತನಕ ಹೇಳ್ಕೋಬೇಕಾಗತ್ತೆ. ಅಲ್ದಿದ್ರೆ ಅದು ಅರ್ಥ ಬೇರೆ ಬೇರೆ ಬಂದ್ಬಿಡ್ತವೆ. ಈ ಕೆಲವು ಸಮಸ್ತ ಪದ ಇದ್ದಲ್ಲಿ ಗಮನಿಸ್ಕೋಬೇಕು. ಅದಕ್ಕೇ ನಾವು ಸೌಂದರ್ಯ ಲಹರಿ ಇತ್ಯಾದಿ ಪಠನ ಮಾಡುವಾಗಲೂ ನೋಡಿ ಕಲಿಸುವಾಗ ಕೆಲವು ಕಡೆ ಉದ್ದವಾಗಿ ಒಂದು ಸಾಲು ಪೂರ್ತಿ ಹೇಳಬೇಕಾಗತ್ತೆ. ಕೆಲವೊಮ್ಮೆ ಆ ಸಾಲು ಮುಗಿಸಿ ಮುಂದಿನದಕ್ಕೂ ಒಂದು ಅರ್ಧ ಶಬ್ದ ತಗೋಬೇಕಾಗತ್ತೆ. ಯಾಕೆ? ಅರ್ಥ ಚ್ಯುತಿ ಆಗಬಾರ್ದು, ಅರ್ಥಕ್ಕೆ ಘಾತ ಉಂಟಾಗಬಾರ್ದು. ಶಂಭೋ ತೇನ ಕಥಂ ಕಠೋರ ಯಮರಾಡ್ವಕ್ಷಃ ಕವಾಟ ಕ್ಷತಿ ಅತ್ಯಂತಂ ಮೃದುಲಂ ತ್ವದಂಘ್ರಿಯುಗಲಂ. ಆಮೇಲೆ ಶಬ್ದಗಳನ್ನು ಉಚ್ಚರಿಸಲು ಇದೆ ನೋಡಿ. ಕಠೋರ, ಇದನ್ನು ಶಬ್ದಚಿತ್ರ ಅಂತಾರೆ. ಕಠೋರ ಈ ಶಬ್ದ ಉಚ್ಚರಿಸುವಾಗಲೇ ನಾವು
ಕಠೋರವಾಗಿರ್ತೀವಿ. ಸ್ವಲ್ಪ ಗಮನಿಸಬೇಕು ಇದರಲ್ಲಿ, ಆ ಶಬ್ದದಲ್ಲಿ ಆ ಸಾಮರ್ಥ್ಯ ಇರುತ್ತೆ. ಆದರೆ ಅದೇನೇ ಅತ್ಯಂತ ಮೃದುಲಂ, ಅಲ್ಲಿಗೆ ಕೋಮಲತೆ ಬಂದ್ಬಿಡುತ್ತೆ. ಭಗವತ್ಪಾದರ ಶಬ್ದಗಳು ತ್ವದಂಘ್ರಿಯುಗಲಂ ಹಾಮೇ ಮನಶ್ಚಿಂತಯತಿ ಏತಲ್ಲೋಚನ ಗೋಚರಂ ಕುರು ವಿಭೋ ಹಸ್ತೇನ ಸಂವಾಹಯೇ. ನೋಡಿ, ಸಂವಾಹಯೇ, ನೀವು ಇದನ್ನು ಎಷ್ಟು ಕಠೋರವಾಗಿ ಹೇಳ್ತೀರಿ. ಆ ಶಬ್ದವನ್ನು ಬೇಕಾದ್ರೆ ಆಮೇಲೆ ಪ್ರಯತ್ನ ಮಾಡಿ ನೋಡಿ. ಈ ಸಂವಾಹಯೇ ಅನ್ನೋ ಶಬ್ದವನ್ನು ನೀವು ಕಠೋರವಾಗಿ ಉಚ್ಚರಿಸೋಕ್ಕೆ ಆಗಲ್ಲ. ಯಾಕೆ? ಸಂವಹನ, ಮೃದುವಾಗಿ ಆ ಭಗವಂತನ ಪಾದವನ್ನು ಒತ್ತೋದು. ಶಬ್ದಗಳಲ್ಲಿಯೇ ಶಕ್ತಿ ಇರ್ತವೆ. ನಮ್ಮ ವೇದ ಇರಲಿ, ಶಾಸ್ತ್ರ, ಭಗವತ್ಪಾದರಂಥ ವಾಣಿ ಇರಲಿ, ಅದಕ್ಕಂಥ ಸಾಮರ್ಥ್ಯ ಇದೆ. ಹೀಗೆ ಈ ಒಂದು ಪಾದಸೇವೆ ಎಂಬಂತಹ ಭಕ್ತಿಯನ್ನು ಭಗವತ್ಪಾದರಲ್ಲಿ ವ್ಯಕ್ತಪಡಿಸಿದ್ರು. ಇನ್ನು ಮುಂದಿನ ಶ್ಲೋಕ ಸ್ವಲ್ಪ ನೋಡೋಣ. ಏಷ್ಯತ್ಯೇಷ ಜನಿಂ ಮನೋಸ್ಯ ಕಠಿನಂ ತಸ್ಮಿನ್ ಅಟಾನಿ ಇತಿ ಮದ್ರಕ್ಷಾಯೈ ಗಿರಿಸೀಮ್ನಿ ಕೋಮಲಪದನ್ಯಾಸಃ ಪುರಾಭ್ಯಾಸಿತಃ ನೋ ಚೇತ್ ದಿವ್ಯಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸು ಶಿಲಾತಲೇಷು ನಟನಂ ಶಂಭೋ ಕಿಮರ್ಥಂ ತವ. ಹೇ ಶಂಭೋ, ತವ ನಟನಂ ಕಿಮರ್ಥಂ, ನಿನಗೆ ಈ ನಟನೆ ಯಾಕೆ ಬೇಕು? ಯಾವ ನಟನೆ? ಶಿವ ನಾಟ್ಯ ಮಾಡ್ತಾನೆ, ತಾಂಡವ ನಾಟ್ಯ. ಅವನು ಎಲ್ಲಿ ನಾಟ್ಯ ಮಾಡ್ತಾನೆ? ನಮ್ಮ ಪುರಾಣ ಆಳಿದ್ರೆ ಕಥೆಗಳಲ್ಲಿ ನಾವೆಲ್ಲ ಕೇಳಿರೋದೇನೋ, ಆ ಕೈಲಾಸ ಪರ್ವತದಲ್ಲಿ ಶಿವ ನಾಟ್ಯ ಮಾಡ್ತಾನೆ. ಅದು ಶಿಲಾತಲ, ಅಲ್ಲಿರೋದು ಬಂಡೆಗಲ್ಲು ಹಾಸು, ಅದು ಕಠೋರ. ಆ ಕಠೋರವಾದ ಶಿಲಾಕಲ್ಲಿನ ಶಿಲಾ ಪದರದ ಮೇಲೆ ಅವನು ಶಿವ ನಾಟ್ಯ ಮಾಡ್ತಾನಲ್ಲ, ಅವನ ಚರಣ ಎಂಥದ್ದು ಹಿಂದಿನ ಶ್ಲೋಕದಲ್ಲಿ ಬಂತು, ಇಲ್ಲಿಯೂ ಅದನ್ನು ಹೇಳ್ತಾರೆ. ಆ ಮೃದುವಾದ ಪಾದಗಳಿಂದ ಅಂತಹ ಶಿವ ತಾಂಡವ ಅಂದರೆ ಅದು ಇದರಲ್ಲೆಲ್ಲ ತೋರಿಸ್ತಾರಲ್ಲ ಕೆಲವು ಸಿನಿಮಾಗಳಲ್ಲಿ, ಇದರಲ್ಲಿ ಕೂಡ ನಾವು ನೋಡಿದ್ದೀವಿ. ಢಂಢಣ ಢಂಢಣ ಅಂತೆಲ್ಲ ಹೇಳ್ಕೊಂಡು ಏನೇನೋ ಭಯಂಕರವಾದ ನಾಟ್ಯವಾಗಿರುತ್ತೆ ಶಿವನ ತಾಂಡವ. ಯಾಕೆ ಇಲ್ಲಿ ಭಗವತ್ಪಾದರು ತುಂಬ ಸುಂದರವಾಗಿ ಹೇಳ್ತಾರೆ. ಏಷ್ಯತ್ಯೇಷ ಜನಿಂ, ಶಿವ ಪಾಪ ಮೊದಲೇ ಪ್ರಾಕ್ಟೀಸ್ ಮಾಡಿಕೊಂಡಂತೆ. ನೋಡಿ ಭಗವತ್ಪಾದರ ಕಲ್ಪನೆ ನೋಡಿ. ಯಾಕೆ? ನನಗೆ ಮುಂದೆ ಇಂತಹ ಒಂದು ಕಠೋರ ಸನ್ನಿವೇಶ ಮುಂದೆ ಬರೋದಿದೆ, ಅದಕ್ಕಾಗಿ ನಾನು ಈಗಲೇ ಸಿದ್ಧನಾಗಬೇಕು. ಪ್ರಿಪರೇಷನ್, ಸಿದ್ಧತೆ, ಪೂರ್ವ ಸಿದ್ಧತೆ. ಅದಕ್ಕಾಗಿ ಹೇಳ್ತಾರೆ ಭಗವತ್ಪಾದರು, ಏನು? ಏಷಃ ಜನಿಂ ಏತಿ, ಈ ವ್ಯಕ್ತಿ ಅಂದರೆ ಇಲ್ಲಿ ಅದು ಪ್ರಥಮ ಪುರುಷವಾಗಿ ಹೇಳಿದ್ರು ಕೂಡ ಭಗವತ್ಪಾದರು ಹೇಳದ್ದು ಅದು. ಈ ವ್ಯಕ್ತಿ ಜನಿಂ ಏತಿ, ಮುಂದಿವನು ಹುಟ್ಟೋನಿದ್ದಾನೆ. ನೋಡಿ, ಈ ಭಾಷೆ ತುಂಬ ಸುಂದರವಾಗಿದೆ. ನಿಧಾನವಾಗಿ ಅದರ ರಸವನ್ನು ಆಸ್ವಾದ ಮಾಡಿ. ಮನೋಸ್ಯ ಕಠಿಣಂ, ಅಸ್ಯ ಮನಃ, ಇವನ್ ಮುಂದೆ ಹುಟ್ಟೋನಿದ್ದಾನೆ, ಇವನ ಮನಸ್ಸು ಕಠಿಣಂ, ಅತ್ಯಂತ ಕಠೋರ. ಅಂತಹ ವ್ಯಕ್ತಿ ಮುಂದೆ ಹುಟ್ಟೋನಿದ್ದಾನೆ. ತಸ್ಮಿನ್ ಅಟಾನಿ ಅಂದರೆ ನಾನು ಅಲ್ಲಿ ಸಂಚರಿಸಬೇಕಾಗತ್ತೆ, ಸಂಚರಿಸ್ತೀನಿ ಮುಂದೆ. ಈ ವ್ಯಕ್ತಿ ಕಠೋರವಾದ ಮನಸ್ಸಿನಲ್ಲಿ ನಾನು ಮುಂದೆ ಸಂಚರಿಸಬೇಕಾಗತ್ತೆ. ಇತಿ ಎಂಬುದಾಗಿ ಮದ್ರಕ್ಷಾಯೈ, ಯಾತಕ್ಕಾಗಿ ಸಂಚರಿಸ್ತಾರೆ ಅಂತಂದರೆ ಮದ್ರಕ್ಷಾಯೈ, ಭಗವತ್ಪಾದರು ಹೇಳ್ತಾರೆ, ನನ್ನ ರಕ್ಷಣೆಗಾಗಿ ಭಗವಂತ ಈ ರೀತಿ ಯೋಚನೆ ಮಾಡಿ ಗಿರಿಸೀಮ್ನಿ, ಸೀಮಾ ಪ್ರದೇಶ, ಬೆಟ್ಟದ ಪ್ರದೇಶದಲ್ಲಿ ಕೋಮಲ ಪದನ್ಯಾಸ, ಕೋಮಲವಾದ ಮೃದುಲವಾದ ಆ ತನ್ನ ಪಾದದ ನ್ಯಾಸ, ಇಡುವಿಕೆ, ಬೆಟ್ಟದ ಮೇಲೆ ಪಾದವನ್ನು ಇಡುವಿಕೆ, ಪುರಾಭ್ಯಾಸಿತ, ಹಿಂದೇನೆ ಅಂದರೆ ನಾನು ಹುಟ್ಟೋದಕ್ಕಿಂತ ಮೊದಲೇನೆ. ಪುರ ಅಂದರೆ
ನನ್ನ ಜನ್ಮ ಇನ್ನೂ ಆಗಿಲ್ಲ, ಆಗೋದಕ್ಕಿಂತ ಹಿಂದೆನೇ ನೀನು ಇಂತಹ ಒಂದು ಅಭ್ಯಾಸವನ್ನು ಮಾಡ್ಕೊಬಿಟ್ಟಿದೀಯ. ಯಾಕೆ ಮುಂದೆ ಇವನು ಹುಟ್ಟೋನಿದ್ದಾನೆ, ಅವನ ಮನಸ್ಸು ಅತ್ಯಂತ ಕಠೋರ. ಮನುಷ್ಯನ ಮನಸ್ಸಿನ ಚಿತ್ರಣ ಇದು ಭಗವತ್ಪಾದರು ಹೇಳದ್ದು, ಭಗವತ್ಪಾದರದಲ್ಲ. ಯಾಕೆ ಅಂದರೆ ಅವರು ಮಹಾಮಹಿಮರು, ಅವತಾರ ಪುರುಷರು, ನಮಗೆಲ್ಲ ಗೊತ್ತಿದೆ. ಅದಕ್ಕಾಗಿ ಪುರಾಭ್ಯಾಸಿತ, ಹಿಂದೆನೇ ಆ ಭಗವಂತ ಅಭ್ಯಾಸ ಮಾಡ್ಕೊಬಿಟ್ಟಂತೆ, ಅಲ್ದಿದ್ರೆ ಕಷ್ಟ ಬಿಡುತ್ತೆ. ಈ ನಾವೆಲ್ಲ ಚಪ್ಪಲಿ ಹಾಕ್ಕೊಂಡು ಅಭ್ಯಾಸ ಆದವರು ಇಲ್ಲಿ ಸುಮ್ಮನೆ ಬರಿಗಾಲಲ್ಲಿ ಓಡಾಡುವಾಗ ಹೇಗೆ ಕಷ್ಟಪಡ್ತೀವಲ್ಲ, ಹಾಗೆ ಅಂತಹ ಸ್ಥಿತಿ ಭಗವಂತನಿಗೆ ಆಗ್ಬಿಡುತ್ತೆ. ಅದಕ್ಕೆ ಮೊದಲೇ ಅಭ್ಯಾಸ ಮಾಡ್ಕೊಂಡಂತೆ ಭಗವಂತ. ಪದನ್ಯಾಸ ಪುರಾಭ್ಯಾಸಿತ. ಹೇಗೆ ಹೇಳ್ತೀರಿ ಹೀಗೆ ನೋಡಿ, ಆ ಭಾಷೆಗೆ ಮತ್ತೆ ಎಷ್ಟು ಸುಂದರವಾಗಿದೆ. ನೋಚೇತ್, ಇಲ್ಲ ಅಂತಾದರೆ, ಇವನ ಅಭ್ಯಾಸ ಮಾಡೋದು ಸುಳ್ಳು ಅಂತಾದ್ರೆ, ಇಲ್ಲ ಅಂತಾದರೆ ದಿವ್ಯ ಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸು ಶಿಲಾತಲೇಷು ನಟನಂ. ಇವುಗಳೆಲ್ಲ ಸಾಕಷ್ಟು ಇರಬೇಕಾದ್ರೆ ಯಾವುದು? ದಿವ್ಯ ಗೃಹಾಂತರೇಷು, ದಿವ್ಯವಾದ ಶ್ರೇಷ್ಠವಾದ ಮನೆಯೊಳಗಡೆ, ಅಂದರೆ ಸ್ವಲ್ಪ ನುಣುಪಾಗಿರುವಂತಹ ಪ್ರದೇಶ, ಮನೆಯೊಳಗಿನ ಪ್ರದೇಶ ಅಂದರೆ ಅಲ್ಲಿ, ಅಥವಾ ಸುಮನಸ್ತಲ್ಪೇಷು. ಸುಮನಸ್ತಲ್ಪೇಷು ಅಂತಂದರೆ ಒಳ್ಳೆ ಹೂಹಾಸು ಹಾಕಿರುವಂತಹ ಒಂದು ಹಾಸಿಗೆ ಥರ, ಅವುಗಳಲ್ಲಿ. ವೇದ್ಯಾದಿಷು, ಮನೆ ಒಳಗೆ ಅಂತ ಒಂದು ಅರ್ಥ ಇದೆ. ಇನ್ನೊಂದು ಏನು ಅಂದರೆ ಅಲ್ಲಿ ವ್ಯಾಖ್ಯಾನಕಾರರನ್ನು ಬರೀತಾರೆ, ಈ ವೇದಿಕೆ ಎಲ್ಲ, ವೇದಿಕೆ ಅಂದರೆ ಅದನ್ನು ಚೆನ್ನಾಗಿ ಸಿದ್ಧಪಡಿಸಿರ್ತಾರೆ. ವೇದಿಕೆ ಮುಂತಾದವುಗಳಲ್ಲಿ ಸಂಚರಿಸಬೇಕಾದ್ದು ಇವೆಲ್ಲ ಪ್ರಾಯ ಅಸತ್ಸು, ಇವೆಲ್ಲ ಸಾಕಷ್ಟು ಇವೆ. ಇವೆಲ್ಲ ಇರೋದನ್ನು ಬಿಟ್ಟು ಶಿಲಾತಲೇಷು ನಟನಂ, ನೀನು ಈ ನಟನೆಯನ್ನು ಇಲ್ಲಿ ಮಾಡ್ಬೋದಾಗಿತ್ತು. ಕೆಲವರು ಮಾಡ್ತಾರೆ, ಈ ಇವರೆಲ್ಲ ಮೆತ್ತನೆ ಹಾಸಿಗೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಯೋಗಾಸನ ಮಾಡೋರಿದ್ದಾರೆ, ಡ್ಯಾನ್ಸ್ ಕಲಿಯೋರಿದ್ದಾರೆ, ಇನ್ನೇನೇನನ್ನೆಲ್ಲ ಅಭ್ಯಾಸ ಮಾಡ್ತಾರೆ. ಹಾಗೆ ನಿನಗಿದೆಲ್ಲ ಸೌಲಭ್ಯ ಸ್ವಾಭಾವಿಕವಾಗಿಯೇ ಇದೆ, ಅಲ್ಲೂ ನೀನು ನಟನೆ ಮಾಡ್ಬೋದಾಗಿತ್ತಲ್ಲ. ಅದನ್ನು ಬಿಟ್ಟು ಆ ಶಿಲಾತಲೇಷು ನಟನಂ, ಕಠೋರವಾಗಿರುವಂತಹ ಕಲ್ಲು ಹಾಸಿನ ಮೇಲೆ, ಪರ್ವತದ ಕಲ್ಲು, ಅಲ್ಲಿ ನಟನ. ನೀನು ನಟನ ಅಂದ್ರೆ ನಾಟ್ಯ. ಕಿಮರ್ಥಂ ತವ ವಿಭೋ ಶಂಭೋ, ಶಿವನೇ ನಿನಗೆ ಅಲ್ಲಿ ನಟನೆ ಮಾಡುವಂತಹ ಪರಿಸ್ಥಿತಿ, ಗತಿ ಏನಿತ್ತು? ಏನಿಲ್ಲ. ಅವನು ಭಗವಂತ, ಎಲ್ಲಿ ಬೇಕಾದರೂ ಅವನು ಮಾಡ್ಬೋದಾಗಿತ್ತು. ನೀನು ಅಲ್ಲಿ ಮಾಡ್ತಾ ಇದೀಯಾ ಅಂದ್ರೆ ಅರ್ಥ ನೀನು ಮುಂದೆ ಇವನು ಹುಟ್ಟೋನಿದ್ದಾನೆ ಅಂತ. ಅವನ ಮನಸ್ಸು ತುಂಬ ಕಠೋರ, ಅವನಿಗೆ ಅನುಗ್ರಹನ ಮಾಡಲೇಬೇಕು. ನೋಡಿ, ಇಲ್ಲಿದೆ ಭಕ್ತ ಮತ್ತು ಭಗವಂತನ ಸಂಬಂಧ. ಅವನಿಗೆ ನಾನು ಅನುಗ್ರಹ ಮಾಡಲೇಬೇಕು. ಎಷ್ಟು ಧೈರ್ಯ ಇರಬೇಕು ಭಗವತ್ಪಾದರಿಗೆ ಈ ಮಾತನ್ನು ಹೇಳಬೇಕಾದ್ರೆ. ಭಕ್ತರ ಅಧೀನ ಭಗವಂತ, ಅಲ್ಲಿ ಅನುಗ್ರಹ ಮಾಡಲೇಬೇಕು. ಏನು ಮಾಡೋಕ್ಕಾಗಲ್ಲ, ಅಲ್ಲಿ ಪರಿಸ್ಥಿತಿ ಕಠೋರವಾದ್ದು, ಅವನ ಮನಸ್ಸು ಮಾನವ ಸಹಜವಾದ್ದು, ಅಲ್ಲಿ ನಾನು ಹೋಗಲೇಬೇಕು. ಅದಕ್ಕಾಗಿ ಭಗವಂತ ನೀನು ಅಂತಹ ಶಿಲಾತಲದಲ್ಲಿ ನೀನು ನಟನಾಭ್ಯಾಸವನ್ನು ಮಾಡ್ತಾ ಇದ್ದೀಯಾ, ಇನ್ನು ಬೇರೆ ಕಾರಣವನ್ನು ಊಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಎಷ್ಟು ಇದಾಗಿ ಭಗವಂತನಲ್ಲಿ ಹೇಳ್ತಾರೆ. ಆಮೇಲೆ ನನಗಿಲ್ಲಿ ಸ್ವಲ್ಪ ಇನ್ನೊಂದು, ಈ 3ನೇ ಸಾಲಿನಲ್ಲಿ ಇನ್ನೊಂದು ಅರ್ಥವನ್ನು ಹೇಳ್ಬೋದು ಅಂತ ನನಗನ್ಸದ್ದು. ಏನು, ಭಗವಂತ ಎಲ್ಲಿ ಸಂಚರಿಸ್ತಾನೆ ಅಂತಂದರೆ ದಿವ್ಯ ಗೃಹಾಂತರೇಷು. ಗೃಹ ಅಂದರೆ ಇಲ್ಲಿ ಗುಹಾ, ಭಗವಂತ ಯೋಗಿಗಳ ಮನಸ್ಸಿನಲ್ಲಿ ಸಂಚರಿಸುವಂಥವನು. ಧ್ವನಿತವಾಗತ್ತೆ, ಹೇಳಿದ್ರೆ ತಪ್ಪಿಲ್ಲ ಅಂತ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಸುಮನಸ್ತಲ್ಪೇಶು, ಸುಮನಸಃ ಅಂದರೆ ದೇವತೆಗಳು, ದಿವ್ಯ ಪುರುಷರು, ಅವರ ಮನಸ್ಸಿನಲ್ಲಿ ಇಂಥವುಗಳಲ್ಲಿಯೂ ಸಂಚರಿಸಬಹುದಾದಂಥವನು ಭಗವಂತ. ಅದು ಎಲ್ಲಿ ಬೇಕಾದರೂ ಸಂಚರಿಸಬಲ್ಲ, ಅವನು ಸರ್ವವ್ಯಾಪಿ, ವ್ಯಾಪಕ, ವಿಭು. ಅಂತಹ ಪರಮಾತ್ಮ ವೇದ್ಯ ಅನ್ನೋದಕ್ಕೂ ಹಾಗೇನೆ, ಅದೇ ವೇದಿಕೆ ಅಥವಾ ಯಜ್ಞದ ವೇದಿಕೆ, ಅದನ್ನು ವೇದಿಕೆ ಎಂದು ಹೇಳ್ತಾರೆ. ಆ ಅರ್ಥವನ್ನು ಕೂಡ ಹೇಳ್ಬೋದು ಇಲ್ಲಿ. ಅದರಿಂದ ಶಂಭೋ, ನೀ ನನಗೆ ಅನುಗ್ರಹ ಮಾಡುವ ಉದ್ದೇಶದಿಂದಲೇ ಮೊದಲೇ ನೀನು ನಿನ್ನ ಸಿದ್ಧತೆ ಅಭ್ಯಾಸವನ್ನು ಪರ್ವತ ಪ್ರದೇಶದಲ್ಲಿ ಮಾಡ್ತಾ
ನೀನು ಸಿದ್ಧನಾಗ್ಬಿಟ್ಟಿದೀಯಾ ನನಗೆ ಅನುಗ್ರಹ ಮಾಡೋದಕ್ಕೆ ಅಂತ ಭಗವತ್ಪಾದರು ಹೇಳ್ತಾರೆ. ಗಮನಿಸಬೇಕು ಇಲ್ಲಿ. ಏಷ್ಯತ್ಯೇಷ ಜನಿಂ ಮನೋಸ್ಯ ಕಠಿಣಂ ತಸ್ಮಿನ್ನಟಾನಿ ಇತಿ ಮದ್ರಕ್ಷಾಯೈ ಗಿರಿಸೀಮ್ನಿ ಕೋಮಲ ಪದನ್ಯಾಸ ಪುರಾಭ್ಯಾಸಿತ. ಮೊದಲೇ ಅಭ್ಯಾಸ ಮಾಡಿಬಿಟ್ಟಿದೀಯ, ಪುರಾ ಅಭ್ಯಾಸಿತ. ನೋಚೇ ದಿವ್ಯಗೃಹಾಂತರೇಷು ಸುಮನಸ್ತಲ್ಪೇಷು ವೇದ್ಯಾದಿಷು ಪ್ರಾಯಃ ಸತ್ಸು ಶಿಲಾತಲೇಷು ನಟನಂ ಶಂಭೋ ಕಿಮರ್ಥಂ ತವ. ಇನ್ನು ಮುಂದಿನ ಶ್ಲೋಕ. ಇದರಲ್ಲಿ ಎಲ್ಲ ವಿಧವಾದ ಮುಖ್ಯವಾದ ಎಲ್ಲ ವಿಧವಾದ ಭಕ್ತಿಗಳನ್ನು ನಾನು ಮಾಡೋದಕ್ಕೆ ಅವಕಾಶ ಕೊಡು ಅಂತ ಭಗವಂತನಲ್ಲಿ ಕೇಳೋ ಪದ್ಯ ಇದು. ಕಂಚಿತ್ ಕಾಲಂ ಉಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈಃ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾಕರ್ಣನೈಃ ಕಂಚಿತ್ ಕಂಚಿತ್ ಅವೇಕ್ಷಣೈಶ್ಚ ನುತಿಭಿಃ ಕಂಚಿತ್ ದಶಾಮೀದೃಶೀಂ ಯಃ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನ ಜೀವನ್ ಸ ಮುಕ್ತಃ ಖಲು. ನೋಡಿ, ಜೀವನ್ ಮುಕ್ತಿಯನ್ನೇ ಹೇಳ್ತಾರೆ ಭಗವತ್ಪಾದರು. ಸೌಂದರ್ಯ ಲಹರಿಯಲ್ಲಿಯೂ ಇದೇ ಥರದಲ್ಲಿ ನೋಡಿ, ಭಗವತ್ಪಾದರ ಸ್ತೋತ್ರಗಳಲ್ಲಿ ನಾವು ಕೆಲವು ಸಾಮಾನ್ಯಾಂಶಗಳನ್ನು ಕಾಣಬಹುದು. ಜೀವನ್ ಮುಕ್ತಿ ಇದನ್ನು ಘಂಟಾಘೋಷವಾಗಿ ಹೆಚ್ಚು ನಮ್ಮ ವೇದಾಂತದಲ್ಲಿ ಹೇಳ್ತಾ ಬಂದವರೇ ಭಗವತ್ಪಾದರೇನೆ. ಇರುವಾಗಲೇ ಮುಕ್ತರಾಗಬಹುದು. ಅದು ಯಾವ ರೀತಿಯ ಮೋಕ್ಷ ಸ್ವರೂಪ ಏನು, ಅದು ಈ 4 ವಿಧವಾದ ಮೋಕ್ಷವೋ ಅಥವಾ ಅದಕ್ಕಿಂತ ಮೀರಿದ್ದೋ ಅದೆಲ್ಲ ಆಮೇಲೆ ವಿಚಾರ. ಜೀವನ್ ಮುಕ್ತಿ ಅಂದಾಗ ಯಾಕೆಂದರೆ ಅಲ್ಲಿ ಕರ್ಮಶೇಷ ಇರುತ್ತೆ ಅಂತ ಶಾಸ್ತ್ರದಲ್ಲಿ ಎಲ್ಲ ಇದೆ, ಅದೆಲ್ಲ ಅಂಶಗಳು ಇದ್ದೇ ಇರ್ತವೆ. ಆದರೆ ನೋಡಿ, ಈ ಲೋಕದಲ್ಲಿಯೇ ಮುಕ್ತರಾಗಬಹುದು ಅದಂತೆ. ಇದಕ್ಕಿಂತ ಸುಲಭವಾದ ವಿಧಾನ ನಮಗೆ ಬೇಕಾ? ಎಷ್ಟು ಸುಲಭವಾಗಿ ಸಾಧಿಸ್ಕೋಬಹುದು. ಭಗವತ್ಪಾದರು ಹೇಳ್ತಾರೆ, ಸಾಮಾನ್ಯರು ಹೇಳಿದ ಮಾತಲ್ಲ ಇದು. ಏನು? ಕಂಚಿತ್ ಕಾಲಂ, ಸ್ವಲ್ಪ ಕಾಲ. ಉಮಾಮಹೇಶ ಸಂಬೋಧನೆ. ಉಮಯಾ ಸಹಿತ ಮಹೇಶ, ಉಮಾಮಹೇಶ ಭವತಃ ಪಾದಾರವಿಂದಾರ್ಚನೈಃ, ನಿನ್ನ ಪಾದಾರವಿಂದ ಪಾದಕಮಲದ ಅರ್ಚನೆ, ಇದು ಒಂದು ವಿಧವಾದ ಭಕ್ತಿ. ನಿನ್ನ ಪಾದಕಮಲಕ್ಕೆ ಅರ್ಚನೆ ಪೂಜೆ ಮಾಡ್ತಾ ನಾನು ಸ್ವಲ್ಪ ಕಾಲವನ್ನು ಕಳೆಯಬಹುದು. ಕಂಚಿತ್ ಧ್ಯಾನ ಸಮಾಧಿಭಿಶ್ಚ, ಸ್ವಲ್ಪ ಕಾಲವನ್ನು ಧ್ಯಾನ ಸಮಾಧಿ ಅಂತರ್ಮುಖನಾಗಿ ಭಗವಂತನನ್ನೇ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಅವನನ್ನೇ ಚಿಂತನೆಯನ್ನು ಮಾಡುವಂತಹದ್ದು. ಧ್ಯಾನ ಸಮಾಧಿಭಿಶ್ಚ, ಅವುಗಳಿಂದಲೂ ಮಾಡ್ಬೋದು. ಇದು ಅರ್ಚನೆ ಬಾಹ್ಯವಾದ್ದು, ಅದನ್ನೂ ಮಾಡ್ಬೋದು. ಇದು ಆಂತರಿಕವಾದ್ದು, ಮನಸ್ಸಿನಲ್ಲಿ ಮಾಡಬೇಕಾದ್ದು. ನತಿಭಿಹಿ, ನತಿ ಅಂದರೆ ನಮಸ್ಕಾರ, ಪ್ರಣತಿ, ನತಿ ನಮಸ್ಕಾರಗಳನ್ನು ಮಾಡಬಹುದು. ಇದು ಹೊರಗೂ ಮಾಡ್ಬೋದು, ಒಳಗೂ ಮಾಡ್ಬೋದು, ನಮಸ್ಕಾರ ಮಾತ್ರ. ಕಂಚಿತ್ ಕಥಾಕರ್ಣನೈಃ, ಶ್ರವಣಂ ಕೀರ್ತನಂ ಅಂತ ನವವಿಧವಾದ ಭಕ್ತಿಯಲ್ಲಿ ಹೇಳುವಾಗ ಬರುತ್ತೆ. ಆ ಭಗವಂತನ ಕಥೆಯನ್ನು ಕೇಳೋದು, ಅದಕ್ಕೆ ಇಲ್ಲಿ ಉಪನ್ಯಾಸ ಮಾಡ್ತಾ ಇರೋದು, ಇನ್ಯಾವ ಉದ್ದೇಶ ಅಲ್ಲ. ಈ ಒಂದು ಶುಭ ಸಂದರ್ಭದಲ್ಲಿ ಶಿವನ ಧ್ಯಾನ, ಅದು ಶಿವಪುರಾಣದ್ದು ಸಾಧ್ಯ ಇದ್ದಲ್ಲಿ ಶಿವಪುರಾಣದ ಹಿನ್ನೆಲೆ ಹಾಗೂ ಭಗವತ್ಪಾದರ ವಾಣಿ, ಸಾಕ್ಷಾತ್ ಪರಮ ಶಿವನ ಅವತಾರ, ಅವರ ವಾಣಿಯ ಮೂಲಕ ನಾವು ಈ ಒಂದು ಸತ್ಕಾಲ ವಿನಿಯೋಗ ಆಯಿತು ಮಾಡಬಹುದು ಅಂತ ಅರ್ಥ. ನೋಡಿ, ಕಥಾಕರ್ಣನೈಹಿ, ಭಗವಂತನ ಚರಿತ್ರೆ ಕಥೆಯನ್ನು ಕೇಳುವುದು, ಆಕರ್ಣನ ಕೇಳುವುದರಿಂದ. ಕಂಚಿತ್ ಕಂಚಿದ್ ಅವೇಕ್ಷಣೈಶ್ಚ, ಸ್ವಲ್ಪ ಸ್ವಲ್ಪ ಆಗಾಗ ಅವೇಕ್ಷಣ ಅಂದ್ರೆ ನೋಡೋದು. ಹಾಗಿದ್ರೆ ಶಿವ ನೇರವಾಗಿ ಬಂದು ನಿಂತ ಅಂದರೆ ಸಮರ್ಥರಾದವರಿಗೆ ಅವನಿಗೆ ಹೊರ ಕಣ್ಣಿಗೆ ಕಾಣದೇ ಇದ್ರೂ ಒಳ ಕಣ್ಣಿಗೆ ಶಿವ ಗೋಚರಿಸ್ತಾನೆ. ಅದು ಸಾಧು ಪುರುಷರಿಗೆ, ಅಂತಹ ಮಹಾಮಹಿಮರಿಗೆ. ಆದರೆ ನಮ್ಮಂಥವರಿಗೆ ಇದೆಯಲ್ಲ ಸಗುಣ ಮೂರ್ತಿ, ನಾವು ಕಲ್ಪನೆ ಮಾಡಿ ವಿಗ್ರಹಾದಿಗಳಲ್ಲಿ ಕಾಣ್ತೀವಲ್ಲ, ಫೋಟೋದಲ್ಲಿ ಕಾಣ್ತೀವಿ, ಅದನ್ನು ನೋಡ್ತಾ ಇರಬೇಕು. ಅದನ್ನು ಹೇಳ್ತಾರೆ. ಕಂಚಿತ್ ಕಂಚಿದ್ ಅವೇಕ್ಷಣೈಶ್ಚ ನುತಿಭಿ, ನಮಸ್ಕರಿಸೋದು. ನಮಸ್ಕಾರ ತುಂಬ ಮುಖ್ಯ.
ಇದು ಅಲ್ಲಿ ಬಂತು ನೋಡಿ ಹಿಂದಿನ ಪದ್ಯದಲ್ಲೂ, ಈ ನಮಸ್ಕಾರ ಅನ್ನುವುದು ವಿನಯದ ಪ್ರತೀಕ. ಶಾಸ್ತ್ರದಲ್ಲಿ ತುಂಬ ಚೆನ್ನಾಗಿ ವಿವರಣೆ ಕೊಡ್ತಾರೆ. ನನಗಿಂತ ನೀನು ಉತ್ತಮ, ನಿನಗಿಂತ ನಾನು ಕೆಳಮಟ್ಟದಲ್ಲಿದ್ದೀನಪ್ಪ ಭಗವಂತ, ನನ್ನನ್ನು ಅನುಗ್ರಹಿಸು. ಯಾಕೆ ನೀನು ನನಗಿಂತ ಮೇಲಿದ್ದವನಾದ್ರಿಂದ ಅನುಗ್ರಹಿಸಲೇಬೇಕು ಅನ್ನೋ ಅಭಿಪ್ರಾಯ. ನುತಿಭಿ ಕಂಚಿದ್ದಶಾಮಿ ದೃಶೀಂ, ಇಂತಹ ಸ್ಥಿತಿಗಳನ್ನು ಯಹ ಪ್ರಾಪ್ನೋತಿ, ಯಾವನು ಇಂತಹ ಒಂದು ಸ್ಥಿತಿಯನ್ನು ಪಡೀತಾನೋ, ಅದು ಏನೋ ಒತ್ತಾಯಕ್ಕೆ ಯಾರೋ ಹೇಳಿದ್ರು, ದೊಡ್ಡವ್ರು ಹೇಳಿದ್ರು, ಅಥವಾ ಇನ್ಯಾರೋ ಹೇಳಿದ್ರು ಅನ್ನೋ ಉದ್ದೇಶಕ್ಕಾಗಿ ಒತ್ತಾಯಕ್ಕೆ ಮಾಡೋದಲ್ಲ. ಅಲ್ಲಿ ಹೇಳ್ತಾರೆ ಮುದಾ, ಸಂತೋಷದಿಂದ ಮಾಡಬೇಕಾದ್ದು ಭಗವಂತನ. ತ್ವದರ್ಪಿತ ಮನಃ, ನಿನ್ನಲ್ಲಿಯೇ ಅರ್ಪಿತವಾದಂತಹ ಮನಸ್ಸುಳ್ಳವನಾಗಿ ಸಂತೋಷದಿಂದ ಇದೆ. ಈ ರೀತಿಯಲ್ಲಿ ಹೇಳಿರುವಂಥ ಎಲ್ಲ ವಿಧಾನಗಳನ್ನು ಮಾಡ್ತಾ ಬಂದರೆ ಜೀವನ್ಮುಕ್ತ ಖಲು, ಅವನೇ ಜೀವನ್ಮುಕ್ತ ಅಲ್ವಾ. ಪ್ರಸಿದ್ಧಿ ದ್ಯೋತಕ ಅಂತೀವಿ ಇಲ್ಲಿ. ಖಲು ಅನ್ನುವುದು ಒಂದು ಅವ್ಯಯ, ಪ್ರಸಿದ್ಧಿ ದ್ಯೋತಕ. ಇವನೇ ಅಲ್ವಾ ಜೀವನ್ಮುಕ್ತ, ಇನ್ನು ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾ? ಇಲ್ಲ. ಈ ರೀತಿಯಲ್ಲಿ ಭಗವಂತನ ನಾವು ಅರ್ಚನೆಗಳನ್ನು ಮಾಡ್ತಾ ಬಂದರೆ, ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಬಂದರೆ ಆಗ ನಾವು ಜೀವನ್ಮುಕ್ತರಾಗ್ಬೋದು. ಇಷ್ಟು ಸುಲಭವಾದ ಮಾರ್ಗ ಇದೆ ಅಂತ ಭಗವತ್ಪಾದರು ನಮಗೆ ತಿಳಿಸ್ಕೊಡ್ತಾರೆ ಈ ಶ್ಲೋಕದಲ್ಲಿ. ಕಂಚಿತ್ ಕಾಲಮುಮಾ ಮಹೇಶ ಭವತಃ ಪಾದಾರವಿಂದಾರ್ಚನೈ ಕಂಚಿತ್ ಧ್ಯಾನ ಸಮಾಧಿಭಿಶ್ಚ ನತಿಭಿಃ ಕಂಚಿತ್ ಕಥಾಕರ್ಣನೈ ಕಂಚಿದವೇಕ್ಷಣೈಶ್ಚ ನುತಿಭಿಃ ಕಂಚಿದ್ದಶಾಂ ಈದೃಶೀಂ ಯಃ ಪ್ರಾಪ್ನೋತಿ ಮುದಾ ತ್ವದರ್ಪಿತಮನ ಜೀವನ್ ಸ ಮುಕ್ತಃ ಖಲು. ಇವತ್ತಿಗೆ ಇಲ್ಲಿಗೆ ಗುರುಗಳ ಅನುಮತಿಯನ್ನು ಪ್ರಾರ್ಥಿಸ್ತಾ ನನ್ನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಃ ಸಚ್ಚಿದಾನಂದರೂಪಾಯ ತಸ್ಮೈ ನಮೋ ದೇವದೇವಾಯ ರಾಮಾಯ ತುಭ್ಯಂ. ನಮೋ ಜಾನಕೀಜೀವಿತೇಶಾಯ ತುಭ್ಯಂ. ನಮಃ ಪುಂಡರೀಕಾಯ ತಾಕ್ಷಾಯ ತುಭ್ಯಂ. ಚಿದಾನಂದರೂಪಾಯ ಚಿನ್ಮುದ್ರಿಕೋದ್ಯತ್ಕರಾಯೇಷ ಪರ್ಯಾಯ ರೂಪಾಯ ತುಭ್ಯಂ. ಮುದಾ ಗೀಯಮಾನಾಯ ವೇದೋತ್ತಮಾಂಗೈಃ ಶ್ರಿತಾನಂದದಾತ್ರೇ ನಮಃ ಶಂಕರಾಯ. ಕ್ಷಂತವ್ಯೋ ಮೇ ಪರಾಧಃ. ಒಂದು ಶ್ಲೋಕ ಹೇಳಿದ್ರೆ ಸಾಕಾಗಿತ್ತು ಏನೋ. ಪ್ರತಿ ದಿವಸವೂ ಇದೆಯೇ ಕ್ಷಂತವ್ಯೋ ಮೇ ಪರಾಧ, ಕ್ಷಂತವ್ಯೋ ಮೇ ಪರಾಧ. ಅಲ್ಲ, ಶಂಕರ ಭಗವತ್ಪಾದರು ಬರೆದಿದ್ದಾರಲ್ಲ, ಅದನ್ನು ಹೇಳಬೇಕಲ್ಲ. ಅವರಾದರೂ ಹಾಗೆ ಮಾಡ್ಬೋದಿತ್ತಲ್ಲ, ಒಂದೇ ಶ್ಲೋಕ ಮುಗಿಸ್ಬೋದಿತ್ತಲ್ಲ. ನನಗೆ ಕ್ಷಮೆ ಕೇಳಬೇಕಲ್ವೇ ನೀವು ಹೇಳೋದು? ಒಂದು ಶ್ಲೋಕ ಮಾಡಿ ಸಾಕಾಗಿತ್ತು. ತರ್ಕ ಮಾಡಬಹುದು, ಅದಕ್ಕೇನು ಕೊರತೆ. ಆದರೆ ಶ್ರೀ ಶಂಕರರು ಇಂಥ ಒಂದು ಅಮೋಘವಾದಂಥ ಪ್ರಾರ್ಥನೆಯನ್ನು ಮಾಡಿದ್ದಾದರೂ ಯಾತಕ್ಕಾಗಿ? ಮನು ಮಹರ್ಷಿಯ ಮಕ್ಕಳ ಪೈಕಿ ಒಬ್ಬ ನಭಗ ಅಂತ, ವಿದ್ಯಾಭ್ಯಾಸಕ್ಕೋಸ್ಕರ ಗುರುಕುಲಕ್ಕೆ ಹೋಗ್ಬಿಟ್ಟ. ವಿದ್ಯಾಭ್ಯಾಸ, ಆಗಿನ ಕಾಲದ ವಿದ್ಯಾಭ್ಯಾಸ ಎಲ್ಲ ಮುಗಿಸಿ ಬರುವಷ್ಟು ಹೊತ್ತಿಗೆ ಅವನ ದಾಯಾದರೆಲ್ಲ ಆಸ್ತಿಯನ್ನು ವಿಭಾಗ ಮಾಡ್ಕೊಂಡ್ಬಿಟ್ರು. ವಿಭಾಗ ಮಾಡುವಾಗ ಇದ್ದ ಆಸ್ತಿ ಅಷ್ಟು ಕೂಡ ಅಲ್ಲಿದ್ದವರು ಅವರು ವಿಭಾಗ ಮಾಡ್ಕೊಂಡಿದ್ದಾರೆ, ಇವನಿಗೇನು ಪಾಲೇ ಇಲ್ಲ. ನಭಗ ಕೇಳಿದ,
ನಾನು ವಿದ್ಯಾಭ್ಯಾಸಕ್ಕೆ ಹೋಗಿದ್ದೆ, ನನ್ನ ಪಾಲು ಸ್ವಲ್ಪ ಕೊಡಿ ನನಗೆ. ಅದಕ್ಕೆ ಅವರುಗಳಂದ್ರಂತೆ, ನಿನ್ನ ಪಾಲು ಅಂತ ಮತ್ತಿನ್ನು ಬೇರೆ ಏನಿಲ್ಲ, ನಿನ್ನ ಅಪ್ಪನೇ ನಿನ್ನ ಪಾಲು ಹೋಗತ್ಲಾಗ. ಅವ ಅದನ್ನು ಭಾಳ ಪ್ರಾಮಾಣಿಕವಾಗಿ ತೊಗೊಂಡ ನಭಗ. ಹೌದೇ ಆಗಲಿ ಅಂತ ಹೇಳಿ ಮನು ಮಹರ್ಷಿ ಹತ್ರ ಬಂದ. ಮನು ಮಹರ್ಷಿ ಹೇಳಿದ, ಅಪ್ಪ ನೀನೇ ನನ್ನ ಪಾಲು ಅಂತ ಹೇಳ್ತಿದ್ದಾರೆ, ನಮ್ಮ ದಾಯಾದರೆಲ್ಲ. ಆದರೆ ನಾನು ನಿನ್ನನ್ನು ಕಟ್ಕೊಂಡು ಏನು ಮಾಡೋದು, ಅದು ನನಗೆ ಗೊತ್ತಿಲ್ಲ. ಆದರೆ ನೀನು ನನ್ನ ಪಾಲು ಅಂತ ಹೇಳಿದ್ದಾರೆ, ಈಗ ನಾನು ಏನು ಮಾಡಬೇಕು ನೀನು ಹೇಳು. ಅದಕ್ಕೆ ಮನು ಮಹರ್ಷಿ ಹೇಳಿದ, ನೀನೇನು ಚಿಂತೆ ಮಾಡಬೇಡ, ಕೆಲಸ ಮಾಡು. ಒಂದಷ್ಟು ಋಷಿಗಳು ಸೇರಿ ಒಂದು ದೊಡ್ಡ ಯಜ್ಞ ಮಾಡ್ತಾ ಇದ್ದಾರಲ್ಲಿ. ಆ ಯಜ್ಞದಲ್ಲಿ ಅವರುಗಳಿಗೆ ಪ್ರತಿ 6 ದಿವಸಕ್ಕೊಂದು ಸಾರಿ ಒಂದು 2 ಋಕ್ಕುಗಳು ಮರೆತು ಹೋಗಿಬಿಡ್ತಾವೆ. ಆಗ ನೀನು ಹೇಗೋ ಅಧ್ಯಯನ ಮಾಡಿದ್ಯಲ್ಲ, ಆ 2 ಋಕ್ಕುಗಳನ್ನು ಹೇಳಿಬಿಡು. ಅವರಿಗೆ ಯಜ್ಞದಲ್ಲಿ ಏನೊಂದು ದ್ರವ್ಯ ಸಿಗುತ್ತೋ ಅದರಲ್ಲಿ ನಿನಗೆ ಪಾಲು ಕೊಡ್ತಾರೆ, ಆ ಪಾಲನ್ನು ನೀನಿಟ್ಟುಕೋ ಸಾಕು ಅಂತ ಹೇಳಿದನಂತೆ. ಸರಿ, ಅವರು ಯಜ್ಞ ಮಾಡೋ ಜಾಗಕ್ಕೆ ಬರ್ತಾನೆ ನಭಗ. ಅಲ್ಲಿ ಆ ಋಕ್ಕುಗಳನ್ನು ಹೇಳ್ತಾನೆ. ಆ ಋಷಿಗಳು ಸಂತೋಷಪಟ್ಟು ಅವನಿಗೆ ದ್ರವ್ಯವನ್ನು ಕೊಡ್ತಾರೆ. ಆ ದ್ರವ್ಯವನ್ನು ತಗೊಳ್ಳೋ ಸಂದರ್ಭದಲ್ಲಿ ಒಬ್ಬ ಇದ್ದಕ್ಕಿದ್ದಾಗೆ ಅಲ್ಲಿ ಪ್ರತ್ಯಕ್ಷನಾದ, ಕೃಷ್ಣದಾಸ ಅಂತ. ಶುರು ಮಾಡಿದೆ, ಇಲ್ಲ ಇದು ನನಗೆ ಸೇರಬೇಕಾದ್ದು ಹಣ, ನೀನು ತಗೊಳ್ಳಂಗಿಲ್ಲ. ಮತ್ತೆ ವಾದಗಳು ಶುರುವಾಯಿತು. ಕೊನೆಗೆ ತೀರ್ಮಾನ ಹೀಗೆ ಮಾಡಿದ್ರು. ಅಲ್ಲಿ ನಭಗ, ನೀನು ಹೋಗುವುದು ನೀನು ತಂದೆಗೆ ಕೇಳು, ಹೇಳಿದ ತಂದೆ ತಾನೇ, ತಂದೆಗೆ ಕೇಳೋದು ಯಾರಿಗೆ ಸೇರಬೇಕಾದ್ದು ಕೇಳು. ಆಗ ತಂದೆ ಹೇಳಿದ, ಹೌದು ಅದು ಎಲ್ಲ ಪರಮೇಶ್ವರನಿಗೆ ಸೇರಬೇಕಾದ್ದು, ಅದು ಹೇಳಿದ ಸರಿ ಇದೆ ಅವ ಅಂತ ತಂದೆ ಹೇಳಿದ್ನಂತೆ. ಆಗ ಇನ್ನು ತಾನೇನು ಮಾಡಬೇಕು ಅಂತ ಹೇಳಿ ಪರಮೇಶ್ವರನ ಹತ್ರಕ್ಕೆ ಬರ್ತಾನೆ. ಹೀಗೆ ಇದು ಶಿವಪುರಾಣದಲ್ಲಿ ಬರತಕ್ಕಂಥ ಪ್ರಸಂಗ. ಆದರೆ ಮನು ಮಹರ್ಷಿ ಏನು ಹೇಳ್ತಾನೆ ನಭಗನಿಗೆ ಅಂತಂದರೆ, ಶಿವನ ವಸ್ತುವನ್ನು ತನ್ನ ವಸ್ತು ಅಂತ ಇವ ಹೇಳಿಬಿಟ್ಟ. ಅಲ್ಲಿ ನನ್ನ ಪಾಲಿದು, ನಂದಿದು, ನಾನು ರುಕ್ ಹೇಳಿದ್ದಕ್ಕೆ ಕೊಟ್ಟಿದ್ದು ದ್ರವ್ಯ, ಅವ ಅಲ್ಲ, ಇದೆಲ್ಲ ಯಜ್ಞಕ್ಕೆ ಸಂಬಂಧಪಟ್ಟಿದ್ದಷ್ಟು ನನಗೆ ಸೇರಿದ್ದು ಅಂತ ಅವ ಹೀಗೆ ವಾದ. ಅಲ್ಲಿ ಅದಕ್ಕೆ ಕ್ಷಮಾಪಯ ಸ್ವಾಪರಾಧಂ ಸುಪ್ರಣಮ್ಯ ಸ್ತುತಿಂಕುರು, ಇದು ಮನು ಮಹರ್ಷಿ ಹೇಳಿದ್ದು ಮಗನಿಗೆ. ಅಯ್ಯ, ನೀನೊಂದು ಕೆಲಸ ಮಾಡು, ಈ ಹೇಳೋದು ಹೇಳಿಬಿಟ್ಟಿದ್ಯಾ ನಂದೇ ಇದೆಲ್ಲವೂ ಅಂತ ಹೇಳಿಬಿಟ್ಯಾ, ಹಾಗಾಗೋದಕ್ಕೆ ಸಾಧ್ಯವಿಲ್ಲ. ಯಜ್ಞದ ಒಂದು ಸಂಬಂಧಪಟ್ಟಂಥದ್ದು, ಯಜ್ಞಕ್ಕೆ ಸಂಬಂಧಪಟ್ಟದು ಪರಮಾತ್ಮನಿಗೆ ಸಂಬಂಧಪಟ್ಟಂಥದ್ದು, ತಪ್ಪಾಯ್ತು ನಿನ್ನಿಂದ. ಅದಕ್ಕಾಗಿ ನೀನೊಂದು ಕೆಲಸ ಮಾಡು, ಕ್ಷಮಾಪಯ ಸ್ವಾಪರಾಧಂ, ನಿನ್ನ ಅಪರಾಧವನ್ನು ಹೋಗಿ ಕೇಳ್ಕೋ ಪರಮಾತ್ಮನಿಗೆ, ತಪ್ಪಾಯಿತು ಅಂತ ಹೇಳು. ಸುಪ್ರಣಮ್ಯ ಸ್ತುತಿಂಕುರು, ಪರಿಪೂರ್ಣವಾಗಿ ಅಡ್ಡ ಬಿದ್ದು ಪರಮಾತ್ಮನ ಸ್ತುತಿಯನ್ನು ಮಾಡು. ಪರಮಾತ್ಮ ಆವಾಗ ಏನು ಮಾಡ್ತಾನೆ ಅಂದರೆ, ಸರ್ವಪ್ರಭುಸ್ಸ ಏವೇಶೋ ಯಜ್ಞಾಧೀಶೋ ಅಖಿಲೇಶ್ವರ, ಸಮಸ್ತ ಯಜ್ಞಗಳಿಗೂ ಅಧೀಶನಾದಂಥ ಪರಮೇಶ್ವರ ಆಗ ಅನುಗ್ರಹವನ್ನು ಮಾಡ್ತಾನೆ. ಅವನ ಅನುಗ್ರಹದಿಂದಲೇ ವಿಷ್ಣು ಮೊದಲಾದ ಎಲ್ಲ ದೇವತೆಗಳು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರತಕ್ಕಂಥದ್ದು. ಹೆಚ್ಚು ಹೇಳೋದರಿಂದ ಪ್ರಯೋಜನ ಏನು? ಪ್ರಸಾದಯ ಮಹಾದೇವಂ ಸರ್ವಥಾ ಸಕಲೇಶ್ವರಂ, ಹೋಗುವ ಪರಮಾತ್ಮನನ್ನು ಸುಪ್ರೀತನನ್ನಾಗಿ ಮಾಡು, ಸಕಲ ಅನುಗ್ರಹಗಳು ನಿನಗೆ ಆಗ್ತಾವೆ ಅಂತ ಹೇಳಿ ಕಳಿಸಿದನಂತೆ ಆ ಮನು ಮಹರ್ಷಿ. ಶಿವಪುರಾಣ ಹೇಳುತ್ತೆ, ನಭಗ ಬಂದು ಪ್ರಾರ್ಥನೆ ಮಾಡಿದ, ಕ್ಷಮೆಯನ್ನು ಕೇಳಿದ. ಅಲ್ಲಿ ಶ್ಲೋಕವು ಹಾಗೆ ಇದೆ, ಪರಮಾತ್ಮ ಹತ್ರ ಕ್ಷಮೆ ಕೇಳ್ತಾನೆ ನಭಗ. ಆಮೇಲೆ ಪರಮಾತ್ಮ ಸ್ತುತಿ ಮಾಡಿದ್ದಾನೆ, ಅವನಿಗೆ ಪರಮಾತ್ಮನ ಕೃಪೆ ಆಯಿತು ಅಂತ ಹೇಳುತ್ತೆ. ಭಗವತ್ಪಾದ ಶಂಕರರು ಕ್ಷಮೆ ಕೇಳುವ ಸ್ತುತಿಯನ್ನೇ ಮಾಡಿಬಿಟ್ರು. ಮನು ಮಹರ್ಷಿ ಹೇಳಿದ್ದು ನೀನು ಕ್ಷಮೆ ಕೇಳು, ಪರಮಾತ್ಮನ ಸ್ತುತಿಯನ್ನು ಮಾಡು ಅಂತ ಹೇಳಿದ್ದು. ಎರಡೂ ಒಟ್ಟಿಗೆ ಆಗಲಿ ಅಂತ ಭಗವತ್ಪಾದ ಶಂಕರು ಕ್ಷಮಾಪಣಾ ಸ್ತೋತ್ರವನ್ನೇ ರಚನೆ ಮಾಡಿ ನಮಗೆ ಅನುಗ್ರಹ ಮಾಡಿದರು ಅಂತಂದರೆ, ಅದು ಒಂದೇ ಶ್ಲೋಕದಲ್ಲಿ ಮುಗಿಯಲಿ. ಪ್ರತಿ ದಿವಸ ಅದೇ ಕ್ಷಮಾಪಣೆ ಕೇಳೋದು ಯಾವ ಕಾರಣಕ್ಕೋಸ್ಕರ ಅಂತ ಏನಾದರೂ ಮನಸ್ಸಿಗೆ ಬಂದರೆ ಏನು ಹೇಳಬೇಕು? ಆವಾಗ ಅವನ ಮನಸ್ಸಿನ ಸಂಸ್ಕಾರಕ್ಕೆ ಶಬ್ದಗಳೇ ಸಿಗುವುದಕ್ಕೆ ಸಾಧ್ಯವಿಲ್ಲ. ನೋ ಶಕ್ಯಂ ಸ್ಮಾರ್ಥ ಕರ್ಮ ಪ್ರತಿಪದ ಗಹನೆ ಪ್ರತ್ಯವಾಯಾಕುಲಾಢ್ಯೇ. ಇವತ್ತಿನ ಕ್ಷಮಾಪಣಾ ಸ್ತೋತ್ರದ ಒಂದು ವಿಷಯ ಏನು?
ಶಾಸ್ತ್ರ ಹೇಳುತ್ತೆ, ನೀನಿದನ್ನು ಮಾಡು, ನಿನಗೆ ಕ್ಷೇಮ ಉಂಟಾಗತ್ತೆ, ಬೇರೆ ಇನ್ನೇನು ಉದ್ದೇಶ ಇಲ್ಲ ಶಾಸ್ತ್ರದ್ದು. ಪದೇ ಪದೇ ಇದನ್ನು ನೆನಪು ಮಾಡಬೇಕಾಗತ್ತೆ. ಬಹಳ ಮಂದಿಗೆ ಅಂದರೆ ಎಲ್ರಿಗೂ ಅಂತ ಹೇಳಿದರೂ ತಪ್ಪಲ್ಲ ಅನ್ನುವಷ್ಟರ ಮಟ್ಟಿಗೆ ಶಾಸ್ತ್ರಗಳು ಹೇಳೋದು ಅದು ನಮಗೆ ಒಟ್ಟಿನಲ್ಲಿ ಕಿರಿಕಿರಿ ಉಂಟು ಮಾಡೋದಕ್ಕೆ ಅಂತ. ನೀ ಅದು ಮಾಡಬೇಡ, ಇದು ಮಾಡಬೇಡ, ಇದು ಮಾಡು, ಅದು ಮಾಡು, ಇದೆಲ್ಲವೂ ಕೂಡ ಹೇಳ್ತಾರೆ ಅದಕ್ಕೇನಂತೆ ಅಂತ. ನಮಗದೆಲ್ಲಿ ಆಗುತ್ತೆ, ನಾವು ಯಾಕೆ ಮಾಡಬೇಕು, ಮಾಡೋದಾರು ಹೇಗೆ, ಹಾಗೆ ಹೀಗೆ ಅಂತ. ಆದರೆ ಶಾಸ್ತ್ರ ವಾಸ್ತವಿಕವಾಗಿಯೂ ಪ್ರತಿಯೊಬ್ಬನೂ ಕೂಡ ಇದನ್ನು ಮಾಡೋದರ ಮುಖಾಂತರ ನೆಮ್ಮದಿಯನ್ನು ಕಾಣಲಿ, ಕ್ಷೇಮವನ್ನು ಹೊಂದಲಿ, ಒಂದೇ ಒಂದು ಉದ್ದೇಶ ಅನ್ನೋದು ನಮ್ಮ ಜನಕ್ಕೆ ಗೊತ್ತಿಲ್ಲ. ಅದಕ್ಕಾಗಿ ಶಾಸ್ತ್ರವನ್ನು ಬದಿಗಿಟ್ಟೇ ಬದುಕುವುದಕ್ಕೆ ಯೋಚನೆಯನ್ನು ಮಾಡೋದು, ದುರಂತವನ್ನು ಕಾಣೋದು ಆ ಕಾರಣಕ್ಕಾಗಿ ಅನ್ನೋದೇ ಸಂದೇಹವಿಲ್ಲ. ಅಂತ ಒಟ್ಟಿನಲ್ಲಿ ಮಾಡಬೇಕು, ನಿನ್ನ ಕ್ಷೇಮಕ್ಕೋಸ್ಕರ ನೀನು ಮಾಡಬೇಕು ಅಂತ ಶಾಸ್ತ್ರಗಳು ಭಗವತ್ಪಾದರು ಮೊದಲಿಗೆ ಸ್ಮೃತಿಗಳು ಹೇಳಿದಂಥ ಕಾರ್ಯವನ್ನು, ಕರ್ಮವನ್ನು ಉಲ್ಲೇಖ ಮಾಡ್ತಾರೆ. ನೋ ಶಕ್ಯಂ ಸ್ಮಾರ್ಥ ಕರ್ಮಂ, ಸ್ಮೃತಿಗಳಲ್ಲಿ ಹೇಳಿದ ಕರ್ಮವನ್ನು ಮಾಡೋದಕ್ಕೂ ಕೂಡ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಶ್ರೌತ ವೇದ ಹೇಳ್ತಕ್ಕಂಥ ಕರ್ಮ ಮತ್ತು ಸ್ಮೃತಿಗಳು ಹೇಳ್ತಕ್ಕಂಥ ಕರ್ಮ ಅಂತ ಎರಡು ವಿಭಾಗ. ಸಾಮಾನ್ಯವಾಗಿ ಒಂದು ಅಭಿಪ್ರಾಯ ಏನು ಅಂತಂದರೆ ವೇದೋಕ್ತವಾದಂಥ ಕರ್ಮವನ್ನು ಮಾಡೋದು ಕಷ್ಟ ಅಂತ. ಕಾರಣ ಏನು ಅಂದರೆ ವೇದವನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು, ಇದು ಒಂದು ಭಾಗ. ಎರಡನೇದಲ್ಲಿ ತಪ್ಪು ಆಗಿಬಿಟ್ರೆ ವಿಪರೀತವಾದಂತಹ ನಮಗೆ ಅದರಿಂದ ತೊಂದರೆ ಉಂಟಾಗುತ್ತೆ, ಅಷ್ಟೇ ಹೊರತು ಒಳ್ಳೆಯದಾಗೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ಹಾಗಾಗಿ ಈ ಸ್ಮಾರ್ಥ ಕರ್ಮಗಳನ್ನು ಮಾಡೋದು ಸ್ವಲ್ಪ ಮಟ್ಟಿಗೆ ಸುಲಭ ಅಂತ. ಸ್ಮೃತಿಗಳಲ್ಲಿ ಹೇಳಿದಂತೆ ಮಾಡುವಂಥದ್ದು, ಈ ಚಂಡಿ ಹೋಮ, ಇನ್ನೊಂದು ಮತ್ತೊಂದು ಮೊದಲೊಂದೆಲ್ಲ ಸಾಕಷ್ಟಿದೆಯಲ್ಲ, ವ್ರತಗಳು, ಇದೆಲ್ಲ ಸ್ಮಾರ್ಥ ಕರ್ಮಗಳು. ಇದು ಸ್ವಲ್ಪ ಸುಲಭ ಅಂತ ಭಾವನೆ. ಆದರೆ ಅದನ್ನು ಕೂಡ ಮಾಡೋದಕ್ಕೆ ಆಗದೆ ಅಂತ ಹೇಳೋಣ, ಬೇಕಾದರೆ ಹೇಳೋಣ ಅಂತ, ಒಟ್ಟು ಮಾಡೋದಿಲ್ಲ ಅಂತೂ ಖಂಡಿತ. ಶಕ್ಯಮ್ಮ ನೋ ಶಕ್ಯಮ್ಮ ಅಂತ ಹೇಳ್ತಾರೆ ಭಗವತ್ಪಾದ, ಅದು ಮಾಡೋದಕ್ಕೆ ಆಗ್ತಿಲ್ಲ, ಮಾಡಲಿಲ್ಲ. ಆಮೇಲೆ ಶ್ರೌತಕರ್ಮದ ಪ್ರಶ್ನೆ ಎಲ್ಲಿ ಬಂತು ಅಂತ ಕೇಳ್ತಾರೆ ಭಗವತ್ಪಾದ. ಶೌತೆ ವಾರ್ತೆ ಕಥಮ್ಮೆ ಅಂತಾರೆ. ಯಾಕೆ ಅಂತಂದರೆ ಅದಷ್ಟು ಕಷ್ಟವಾದ್ದು. ಸ್ಮಾರ್ಥ ಕರ್ಮವನ್ನೇ ಮಾಡೋದಕ್ಕೆ ಸಾಧ್ಯವಾಗದೆ ಹೋದ್ಮೇಲೆ ಇನ್ನು ಶ್ರುತಿಗೆ ಸಂಬಂಧಪಟ್ಟಂತಹ ಕರ್ಮಗಳನ್ನು ಮಾಡೋದು ಹೇಗೆ? ಯಾಕೆ? ಪ್ರತಿಪದ ಗಹನೆ ಪ್ರತ್ಯವಾಯ ಕುಲಾಢ್ಯೆ, ಹೆಜ್ಜೆ ಹೆಜ್ಜೆಗೂ ಕೂಡ ಆ ಶ್ರುತಿಯಲ್ಲಿ ಹೇಳಿದಂತಹ ಒಂದು ವ್ಯವಹಾರವನ್ನು ಅಥವಾ ರೀತಿ ಪದ್ಧತಿಯನ್ನು ಅನುಸರಿಸುವುದಿದೆಯಲ್ಲ, ಬಹಳ ಕಷ್ಟದ ಕೆಲಸ. ಅಷ್ಟು ಮಾತ್ರ ಅಲ್ಲ, ಅದನ್ನು ಅನುಸರಿಸದೆ ಹೋದರೆ ಆವಾಗ ಕಷ್ಟ ಕಟ್ಟಿಟ್ಟಿದ್ದು. ಪ್ರತ್ಯವಾಯ ಅಂತ ಶಾಸ್ತ್ರ ಹೇಳುತ್ತೆ, ದೋಷ ಉಂಟಾಗುತ್ತೆ, ಆ ದೋಷದಿಂದ ಅವನಿಗೆ ದುಃಖ ಉಂಟಾಗುತ್ತೆ. ಹಾಗಾಗಿ ಶ್ರೌತ ಕರ್ಮ ಮಾಡತಕ್ಕಂಥದ್ದು ಬಹಳ ಕಷ್ಟ. ಒಂದು ಕಷ್ಟದ ವಿಚಾರವಾಗಿ ಒಂದೇ ಒಂದು ಸಣ್ಣ ಉದಾಹರಣೆಯನ್ನು ಕೊಡೋದಾದರೆ, ಒಬ್ಬ ಶ್ರೌತ ಯಜ್ಞಕ್ಕೆ ಕೂತ ಅಂತಂದರೆ ಆ ಯಜಮಾನ ಕೂಡ, ವೃತ್ತಿಯರು ಕೂಡ ಯಾವ ತಪ್ಪು ಮಾಡೋಂಗಿಲ್ಲ, ಯಜಮಾನ ಕೂಡ ಸ್ನಾನ ಮಾಡೋ ಹಾಗಿಲ್ಲ, ಅದು ಮುಗಿಯೋ ತನಕ ಅವನು ಸ್ನಾನ ಮಾಡೋ ಹಾಗಿಲ್ಲ. ಅವನೊಂದು ಉಗುರನ್ನು ಇಟ್ಕೊಳ್ತಾನೆ, ಪ್ರಾಣಿಯ ಉಗುರನ್ನು. ಯಾಕೆ ಅಂದರೆ ಅವನಿಗೆ ಅಕಸ್ಮಾತ್ ಮೈಯಲ್ಲಿ ತುರಿಕೆ ಏನಾದರೂ ಉಂಟಾದರೆ, ಕಡಿತ ಉಂಟಾದರೆ ಆಗ ಕೈಯಿಂದ ಮಾಡೋ ಹಾಗಿಲ್ಲ, ತನ್ನ ಉಗುರಿಂದ ಅವ ಕಡಿತವನ್ನು ಮಾಡ್ಕೊಳ್ಳೋ ಹಾಗಿಲ್ಲ, ಆ ಪ್ರಾಣಿಯ ಉಗುರಿನಿಂದ ನಾವು ಮಾಡ್ಕೊಳ್ಬೇಕು. ಅದೇನಾರು ಅಪ್ಪಿತಪ್ಪಿ ತನ್ನ ಕೈಯಿಂದ ಅರ್ಜೆಂಟ್ ತ್ವರ ಉಂಟಾಗುತ್ತಲ್ಲ, ತುರಿ ಕಡಿತ ಶುರುವಾಗುವಾಗ ಯಾವನು ಕಾಯ್ತಾನೆ, ಅದೆಲ್ಲಿದೆ ಉಗುರು, ಎಲ್ಲಿದೆ, ಇದೆಲ್ಲಿದೆ, ಅದೆಲ್ಲಿದೆ. ಹಾಗೇನಾರು ಆದರೆ ಅದಕ್ಕೆ ಮತ್ತೆ ಪ್ರಾಯಶ್ಚಿತ್ತ ಮಾಡಬೇಕು. ಈಗ ಯೋಚನೆ ಮಾಡಿ ನೀವು ಎಷ್ಟು ಕಷ್ಟ ಇರಬಹುದು ಈ ಶ್ರೌತ ಕರ್ಮ ಅನ್ನತಕ್ಕಂಥದ್ದು ಅಂತ. ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಪ್ರತಿ ಪದ ಗಹನೆ, ಒಂದೊಂದು ಹೆಜ್ಜೆಗೂ ಗಹನ ಅಂದರೆ ಗಹನ ಅದ ಶ್ರೌತ ಕರ್ಮ. ಅದನ್ನು ಮಾಡೋ ಪ್ರಶ್ನೆ ಇಲ್ಲ. ದ್ವಿಜಕುಲ ವಿಹಿತೆ ಬ್ರಹ್ಮ ಮಾರ್ಗಾನುಸಾರೇ ತತ್ವೇ ಅಜ್ಞಾತೆ ಅವಿಚಾರೇ. ಇನ್ನು ಮನುಷ್ಯನಾಗಿ ಹುಟ್ಟಿ ಅದರಲ್ಲಿಯೂ ಕೂಡ ದ್ವಿಜನಾಗಿ ಹುಟ್ಟಿದ ಮೇಲೆ ಬ್ರಹ್ಮಚಿಂತನೆಯನ್ನು ಮಾಡಬೇಕಾದ್ದು ಬಹಳ ಮುಖ್ಯ ಅಂತ ಶಾಸ್ತ್ರಗಳು ಮತ್ತೆ ಮತ್ತೆ ಹೇಳ್ತವೆ. ಆ ಬ್ರಹ್ಮ ಮಾರ್ಗವನ್ನು ಅನುಸರಿಸೋದಕ್ಕೆ ಇನ್ನೆಲ್ಲಿ ಸಾಧ್ಯ? ಯಾಕೆ ಅಂತಂದರೆ ತತ್ವವೇ ಗೊತ್ತಿಲ್ಲ, ವಿಚಾರದ ಪ್ರಶ್ನೆಯೇ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನವೆಲ್ಲ ಮಾಡಬೇಕು ಅಂತ ಹೇಳುತ್ತೆ ಬ್ರಹ್ಮ ಮಾರ್ಗದಲ್ಲಿ ಹೋಗುವವರಿಗೆ. ಇದನ್ನು ಮಾಡೋದಕ್ಕೆ ಹೇಗೆ ಸಾಧ್ಯವಾಗುತ್ತೆ?
ಶ್ರವಣ ಮನನಯೋ ಕಿನ್ನಿಧಿಧ್ಯಾಸಿತವ್ಯಂ. ಇದು ವಿಶೇಷವಾಗಿ ನಾನು ಉಲ್ಲೇಖ ಮಾಡಬೇಕಿದನ್ನು. ಏನು ಅದ್ಭುತವಾಗಿ ಹೇಳಿದ್ದಾರೆ ಭಗವತ್ಪಾದ ಶಂಕರ ಎಲ್ಲಿ ಅಂದರೆ, ಪರಮಾತ್ಮ ತತ್ವದ ಕುರಿತು ಕಿಂಚಿತ್ತೂ ತಿಳುವಳಿಕೆ ಇಲ್ಲದ ಈ ಮನುಷ್ಯ ಇವನ್ ನಿಧಿಧ್ಯಾಸನ ಏನನ್ನು ಮಾಡ್ತಾನೆ ಅಂತ. ಅಲ್ಲ, ಸಾಮಾನ್ಯವಾಗಿ ನಾವು ಇವತ್ತು ಸಮಾಜದಲ್ಲಿ ನೋಡ್ತಕ್ಕಂಥದ್ದು ಧ್ಯಾನ ಮಾಡುವವರೊಂದು ಸಂಖ್ಯೆ ಪ್ರಾಬಲ್ಯ. ಓಹೋ, ಧ್ಯಾನ ಒಳ್ಳೆಯದು ನಿಜ, ಅದು ಏನು ಧ್ಯಾನ ಮಾಡೋದು ಅಂತ, ಹೇಗೆ ಮಾಡೋದು, ಯಾವಾಗ ಮಾಡೋದು, ಇದೆಲ್ಲವೂ ಒಂದು ತಿಳುವಳಿಕೆ ಇದ್ದು ಮಾಡಬೇಕಲ್ಲ. ತಿಳುವಳಿಕೆ ಇದ್ದು ಅಂದ್ರೆ ಅರ್ಥ ಏನು? ಶಾಸ್ತ್ರದಲ್ಲಿ ಏನು ಹೇಳ್ತಾರೋ, ಹೇಗೆ ಹೇಳ್ತಾರೋ ಹಾಗೆ ಮಾಡಬೇಕಾದ್ದು ಬಹಳ ಮುಖ್ಯ. ಏನೋ ಒಂದು ಕಡೆ ಒಂದು ಕೂತು ಕಣ್ಣು ಮುಚ್ಚೋದು, ನಾನು ಮೆಡಿಟೇಷನ್ ಮಾಡಿದೆ ಅಂತ ಹೇಳೋದು, ಏನೋ ಒಂದು ಇಟ್ಕೊಳ್ಳೋದು ಕಣ್ಣು ಮುಂದೆ, ಇದನ್ನು ಒಂದು ಪ್ರಯೋಜನಕ್ಕೆ ಬರ್ತಕ್ಕಂಥ ಧ್ಯಾನ ಅಂತ ಯಾರೂ ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಇಲ್ಲೂ ಇಲ್ಲ. ನಾವು ನೋಡಿದರೆ ಗೊತ್ತಾಗುತ್ತಲ್ಲ, ಧ್ಯಾನ ಮಾಡುವವರೆಲ್ಲ ನಿತ್ಯ ನಮ್ಮ ಕಣ್ಣು ಮುಂದೆ ಹಾಯ್ದು ಹೋಗ್ತಾ ಇರ್ತಾರಲ್ಲ, ಯಾವ ಪ್ರಯೋಜನವೂ ಇಲ್ಲ. ಅಲ್ಲ, ಏನೋ ಸ್ವಲ್ಪ ಬಿ ಪಿ ಕಮ್ಮಿ ಆದರೂ ಆಗ್ಬೋದು, ಏನೋ ಒಪ್ಪತಕ್ಕಂಥ ವಿಷಯ. ಅಷ್ಟಮತ್ರ ಉದ್ದೇಶ ಆದರೂ ಅದು ಬೇರೆ ವಿಷಯ. ಆದರೆ ಧ್ಯಾನದ ಒಂದು ಉದ್ದೇಶವೇ ಬೇರೆ ಇದೆ. ಧ್ಯಾನದ ಉದ್ದೇಶವೇ ಬೇರೆ. ಆ ಉದ್ದೇಶ ಸಫಲವಾಗಬೇಕು ಅಂತಂದರೆ ಆಗ ತತ್ವ ವಿಚಾರಾದಿಗಳು ಚೆನ್ನಾಗಿ ಸ್ವಲ್ಪ ಮನಸ್ಸಿಗೆ ಗೊತ್ತಿರಬೇಕು, ಗುರುಮುಖವಾಗಿ ಅದನ್ನೆಲ್ಲ ಕೇಳಿರಬೇಕು. ಅದನ್ನು ಇಟ್ಟುಕೊಂಡು ಧ್ಯಾನಾದಿಗಳನ್ನು ಮಾಡಬೇಕು. ಅದಾದ ಮೇಲೆ ನಿಧಿಧ್ಯಾಸನ, ಶ್ರೌತ ಒಂದು ಶ್ರುತಿಯ ಉಪದೇಶ ನಿಧಿಧ್ಯಾಸನ ತನಕ ಹೋಗುವುದು ನಿನ್ನನ್ನು ಮುಂದಕ್ಕೆ ಗುರಿ ಕಡೆಗೆ ತಗೊಂಡು ಹೋಗುತ್ತೆ ಅಂತ ಶ್ರುತಿ ಹೇಳುತ್ತೆ. ಭಗವತ್ಪಾದಕ್ಕಾಗಿ ಹೇಳ್ತಾರೆ, ತತ್ವೇ ಅಜ್ಞಾತೆ ಅವಿಚಾರೇ ಶ್ರವಣ ಮನನಯೋ ಕಿನ್ ನಿಧಿಧ್ಯಾಸಿತವ್ಯಂ. ಮತ್ತು ಇನ್ನು ನಿಧಿಧ್ಯಾಸನ ಮಾಡೋದಕ್ಕೇನು ಹೇಳಿತು ಪರಮಾತ್ಮ? ಹೀಗಾಗಿ ಸ್ಮಾರ್ಥ ಕರ್ಮವೂ ಆಗೋದಿಲ್ಲ ಅಂತ ನಾನು ಮಾಡ್ತಾ ಬರಲಿಲ್ಲ. ಶ್ರೌತ ಕರ್ಮ ದೂರವೇ ಉಳಿಯಿತು. ಹೋಗಲಿ, ಆ ಜ್ಞಾನ ಮಾರ್ಗವನ್ನಾದರೂ ಅನುಸರಿಸಿದ್ನೆ ಅಂದರೆ ಖಂಡಿತವಾಗಿಯೂ ಇಲ್ಲ, ಸಾಮರ್ಥ್ಯವೇ ಇಲ್ಲ. ಹೀಗಾಗಿ ಮಹಾಪರಾಧವಾಗೋಯಿತು ನನ್ನಿಂದ ಅಂತ ನೀನು ಈಗ ಈ ಕಾಲಕ್ಕೆ ಕೇಳು. ಅದು ಬಿಟ್ಟು ನನಗೇನು ಇಲ್ಲಿವರೆಗೂ ಏನು ಮಾಡಲಿಕ್ಕಾಗಲಿಲ್ಲ, ಇನ್ನು ಮಾಡಲಿಕ್ಕೂ ಆಗೋದಿಲ್ಲ, ಏನು ಮಾಡೋದಕ್ಕಾಗುತ್ತೆ, ಆಯಿತು ಇನ್ನು ಇದ್ದಷ್ಟು ದಿವಸ ಇರೋದು, ಹೋದ್ರದ್ದು ಹೋದ ಅಷ್ಟೇ ಅಂತ ತೀರ್ಮಾನ ಮಾಡೋದಲ್ಲ. ಹೇಳ್ತಲ್ಲ ಶಾಸ್ತ್ರ, ಕೆಲವೇ ಕ್ಷಣಗಳೇ ಸಿಕ್ಕಿದ್ದಾದರೂ ಕೂಡ ಒಬ್ಬನಿಗೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಬೇಕು ಅನ್ನೋದೇ ಹೌದಾದರೆ, ಅವನಿಗೆ ಆ ಸಂಸ್ಕಾರ ಇದ್ದಿದ್ದೇ ಆದರೆ ಅವನ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋದಕ್ಕೆ ಸಾಕು. ಅದೇನು ವರ್ಷಗಟ್ಟಲೆ ಬೇಕು ಅಂತಲೇ ಇಲ್ಲ. ವರ್ಷಗಟ್ಟಲೆ ಬೇಕು ನಿಜ, ಆ ಸಂಸ್ಕಾರ ಇಲ್ಲದೇ ಇದ್ದಾಗ ಅಲ್ಲೇನು ಸಂದೇಹ ಇಲ್ಲ, ಅದು ಶಾಸ್ತ್ರಗಳೇ ಹೇಳ್ತವೆ. ಆದರೆ ಅಕಸ್ಮಾತ್ತಾಗಿ ಇರುವ ಸಮಯವನ್ನಾದರೂ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಹೊರಟ್ರೆ ಕೊನೆಗೆ ಮುಂದಿನ ಜನ್ಮ ಆದರೂ ಒಳ್ಳೆಯ ಜನ್ಮ ಬರ್ಬೋದಲ್ಲ, ಅಲ್ಲಾದರೂ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೋದಲ್ಲ. ಅದಕ್ಕೆ ಶಾಸ್ತ್ರಾವಕಾಶ ಕೊಟ್ಟಿದೆ. ಅದೂ ಇಲ್ಲ ಅಂತಂದರೆ ಆಗ ದುರಂತದ ಮೇಲೆ ದುರಂತ ಅನ್ನೋದು ಸಂದೇಹವಿಲ್ಲ. ಅದಕ್ಕಾಗಿ ಭಗವತ್ಪಾದರು ಪ್ರತಿಯೊಂದು ಹಂತವನ್ನು ಕೂಡ ನೆನಪು ಮಾಡುತ್ತಾ, ಶ್ಲೋಕಗಳು ಸ್ವಲ್ಪ ಜಾಸ್ತಿ ಅಂತ ನಮ್ಗೆ ಕಾಣಬಹುದು, ಆದರೆ ಪ್ರತಿಯೊಂದು ಹಂತದವರು ಮೇಲಕ್ಕೆ ಹೋಗಬೇಕಲ್ಲ, ಶ್ರೇಯವಂತರಾಗಬೇಕಲ್ಲ, ಇದು ಭಗವತ್ಪಾದರ ಉದ್ದೇಶ. ಅದಕ್ಕಾಗಿ ಬಾಲ್ಯದಲ್ಲಿರುವವನಾಗಲಿ, ಪ್ರೌಢನಾಗಲಿ, ಯುವಕನಾಗಲಿ, ವೃದ್ಧನಾಗಲಿ, ಯಾರೇ ಆಗಲಿ, ನೀವೆಲ್ಲರೂ ಕೂಡ ಪರಮಾತ್ಮನ ವಿಷಯದಲ್ಲಿ ಈ ರೀತಿಯಲ್ಲಿ ಒಂದು ಕ್ಷಮೆಯನ್ನು ಕೇಳ್ತಾ ಪರಮಾತ್ಮನ ಚಿಂತನೆಯನ್ನು ಮಾಡಿ ಶ್ರೇಯೋವಂತರಾಗಿ ಅನ್ನೋದು ಭಗವತ್ಪಾದರ ಉದ್ದೇಶವಾದ್ದರಿಂದ ಒಂದೊಂದನ್ನು ಇಟ್ಕೊಳ್ತಾ ಕ್ಷಂತವ್ಯೋ ಮೇ ಪರಾಧ ಶಿವ ಶಿವ ಶಿವಭೋ ಶ್ರೀ ಮಹಾದೇವ ಶಂಭೋ ಅಂತ ಪ್ರಾರ್ಥನೆ ಮಾಡೋದಕ್ಕೆ ನಮಗೆ ಹಾಕಿದರು. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ್.